ಆತ್ಮೀಯ ವಿದ್ಯಾರ್ಥಿಗಳೇ, ನಾನು ಮಲ್ಲಿಕಾರ್ಜುನ್ ಸಿದ್ದಾರೆಡ್ಡಿ, ವಿದ್ಯಾಸ್ಫೂರ್ತಿ ಪ್ರಕಾಶನ ವಿಜಯಪುರ. ಇವತ್ತು ನಾವು ನಿಮಗೆ ಈ ಸ್ಪರ್ಧಾತ್ಮಕ ಪರೀಕ್ಷೆಯಾಗಿರುವಂಥ ಸೈನಿಕ ಶಾಲೆ, ಮಿಲಿಟರಿ ಶಾಲೆ, ನವೋದಯ ಶಾಲೆ, ಈ ಒಂದು ವಸತಿ ಶಾಲೆಗೆ ಅರ್ಜಿಯನ್ನು ಸಲ್ಲಿಸಿರುವಂಥ ವಿದ್ಯಾರ್ಥಿಗಳಿಗೆ ಇವತ್ತು ನಾನು ನಿಮಗೆ ದೂರ ಕಾಲ ವೇಗದಲ್ಲಿ ದೂರ ಅನ್ನುವಂಥ ಡಿಸ್ಟನ್ಸ್ ಅನ್ನುವಂಥ ಒಂದು ಅಧ್ಯಾಯದ ಕೆಲವು ಪ್ರಶ್ನೆಗಳನ್ನು ನಿಮಗೆ ಸರಳವಾಗಿ ಪ್ರಾಬ್ಲಮ್ಸ್ಗಳನ್ನು ತಿಳಿಸುವ ಒಂದು ಪ್ರಯತ್ನವನ್ನು ಮಾಡ್ತಾಯಿದ್ದೀನಿ. ವಿದ್ಯಾರ್ಥಿಗಳು ನನ್ನ ಕ್ಲಾಸನ್ನು ಪ್ರಾರಂಭದಿಂದ ಕೊನೆಯವರೆಗೆ ಸ್ಕಿಪ್ ಮಾಡದೆ ನೋಡಿ ನೀವು ಅರ್ಥ ಮಾಡಿಕೊಂಡ್ರೆ ದೂರ ಕಾಲ ವೇಗದಲ್ಲಿ ದೂರ ಅನ್ನುವಂಥ ಅಧ್ಯಾಯವನ್ನು ನಾವು ಇಷ್ಟು ಸರಳವಾಗಿ ಬಿಡಿಸ್ಬೋದಾ ಅಂತನ್ನೋದೇ ನಿಮ್ಗೆ ಆಶ್ಚರ್ಯ ಅನ್ನಿಸ್ಲಿಕ್ಕೆ ಆಗುತ್ತೆ. ಆದ್ದರಿಂದ ವಿದ್ಯಾರ್ಥಿಗಳೇ, ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ದೂರ ವೇಗ ಕಾಲದ ಮೇಲೆ ಸಾಕಷ್ಟು ಪ್ರಶ್ನೆಗಳು ಬರುವುದರಿಂದ ಇಂತಹ ಅಧ್ಯಾಯಗಳನ್ನು ವಿದ್ಯಾರ್ಥಿಗಳು ಲಕ್ಷ್ಯ ಕೊಟ್ಟು ನೀವು ತಿಳಿದುಕೊಂಡು ಪ್ರಾಕ್ಟೀಸ್ ಮಾಡಿದ್ದೇ ಆದರೆ ಗಣಿತದಲ್ಲಿಯೂ ಕೂಡ ನೀವು ಹೆಚ್ಚು ಅಂಕವನ್ನು ಪಡೆಯಬಹುದು ಅಂತ ಹೇಳುತ್ತಾ, ಇವತ್ತು ನಾವು ನಿಮಗೆ ಈ ಡಿಸ್ಟನ್ಸ್ ಅನ್ನುವಂಥ, ಕನ್ನಡದಲ್ಲಿ ದೂರ ಅನ್ನುವಂತಹ ಒಂದು ಕಾನ್ಸೆಪ್ಟನ್ನು ತೆಗೆದುಕೊಂಡು ನೀವು ಪರ್ಫೆಕ್ಟ್ ಮಾಡೇ ಕೊಡಬೇಕು ಅಂತ ಕೆಲವು ಸೇಮ್ ಟೈಪ್ದ ಲೆಕ್ಕವನ್ನು ತೆಗೆದುಕೊಂಡು ಎಲ್ಲ ಪ್ರಾಬ್ಲಮ್ಗಳನ್ನು ನಿಮ್ಗೆ ಸರಳ ವಿಧಾನದ ಮುಖಾಂತರ ತಿಳಿಸಿಕೊಡುವಂಥ ಪ್ರಯತ್ನ ಮಾಡ್ತಿದ್ದೀನಿ. ಆಲ್ರೆಡಿ ನೀವು ಈ ಸ್ಪರ್ಧಾತ್ಮಕ ಪರೀಕ್ಷೆಗೆ ನೀವೆಲ್ಲ ತಯಾರಿಯನ್ನು ಮಾಡಿದ್ದೀರಿ, ತಯಾರಿ ಮಾಡ್ತಾನೂ ಕೂಡ ಇದ್ದೀರಿ. ಆದರೆ ನಾನು ಕೊಡ್ತಾ ಇರುವಂತಹ ಪ್ರಶ್ನೆಗಳನ್ನು ಕೆಲವಷ್ಟು ಸಮಯ ಕೊಡ್ತಾ ಇದ್ದೀನಿ. ಆ ಒಂದು ಸಮಸ್ಯೆಗಳನ್ನು ಬಿಡಿಸಿ ಕಮೆಂಟ್ ಮುಖಾಂತರ ನಿಮ್ಮ ಉತ್ತರವನ್ನು ಕಳಿಸಿ ಅಂತ ಹೇಳುತ್ತಾ, ಮೊದಲನೇ ಪ್ರಶ್ನೆ ಕೊಡೋಕ್ಕಿಂತ ಮುಂಚೆ ಈ ಒಂದು ದೂರದ ಬಗ್ಗೆ ನೀವು ತಿಳ್ಕೊಬೇಕಾಗ್ತಾ ಹೋಗುತ್ತೆ. ದೂರ ಅಂದರೆ ಎರಡು ಬಿಂದುಗಳ ಅಥವಾ ಸ್ಥಳಗಳ ನಡುವಿನ ಅಂತರವನ್ನು ನಾವು ದೂರ ಅಂತ ಕರಿತಿದ್ದೀವಿ. ಡಿಸ್ಟನ್ಸ್ ಮೀನ್ಸ್ ಡಿಸ್ಟನ್ಸ್ ಈಸ್ ದ ಎಕ್ಸ್ಟೆಂಟ್ ಆಫ್ ಸ್ಪೇಸ್ ಬಿಟ್ವೀನ್ ಟೂ ಪಾಯಿಂಟ್ಸ್ ಅಂತ ಕರಿತಿದ್ದೀವಿ. ಈ ದೂರ ವೇಗ ಕಾಲಗಳಲ್ಲಿ, ಈ ಸಮಸ್ಯೆಗಳಲ್ಲಿ ನಿಮಗೆ ದೂರ ಅಂದರೆ ಏನು ಗೊತ್ತಿರಬೇಕು, ವೇಗ ಅಂತ ಅನ್ನೋದು ಗೊತ್ತಿರಬೇಕು, ಕಾಲ ಗೊತ್ತಿದ್ದರೆ ನಾವು ಈಸಿಯಾಗಿ ಈ ಅಧ್ಯಾಯದ ಸಮಸ್ಯೆ ಬಿಡಿಸಲಿಕ್ಕೆ ಸಾಧ್ಯ ಆಗ್ತಾಯಿದೆ. ನಾವು ದೂರವನ್ನು ಕಂಡುಹಿಡಿಬೇಕಂದ್ರೆ ವೇಗ ಇಂಟು ಕಾಲದಿಂದ, ಈ ಸೂತ್ರದಿಂದ ನಾವು ದೂರವನ್ನು ಕಂಡುಹಿಡಿಬೋದು. ಡಿಸ್ಟನ್ಸ್ ಈಸ್ ಈಕ್ವಲ್ ಟು ಸ್ಪೀಡ್ ಇಂಟು ಟೈಮ್ ಅಂತೇಳಿ. ಓಕೆ ವಿದ್ಯಾರ್ಥಿಗಳೇ, ಹಾಗಾದರೆ ನಿಮಗೆ ಒಂದೊಂದು ಪ್ರಾಬ್ಲಮನ್ನು ಕೊಡ್ತಾನೆ ಹೋಗ್ತಾ ಇದ್ದೀನಿ. ನಿಮ್ಮ ಉತ್ತರವನ್ನು ಕಮೆಂಟ್ ಮುಖಾಂತರ ನೀವು ಕಳಿಸ್ಲಿಕ್ಕೆ ಟ್ರೈ ಮಾಡಿ. ದೂರ ಅಂದರೆ ಒಂದು ಎ ಅನ್ನುವಂಥ ಒಂದು ಸ್ಥಳದಿಂದ ಬಿ ಅನ್ನುವಂಥ ಸ್ಥಳ ಇದೆಯಲ್ವಾ, ಆ ಸ್ಥಳದ ನಡುವಿನ ಅಂತರಕ್ಕೆ ನಾವು ದೂರ ಅಂತ ಕರಿತಾ ಇದ್ದೀವಿ. ಓಕೆ ವಿದ್ಯಾರ್ಥಿಗಳೇ, ಹಾಗಾದರೆ ದೂರದ ಸೂತ್ರ ವೇಗ ಇಂಟು ಕಾಲ, ಡಿಸ್ಟನ್ಸ್ ಇಸ್ ಈಕ್ವಲ್ ಟು ಸ್ಪೀಡ್ ಇಂಟು ಟೈಮ್ ಅನ್ನುವಂಥ ಸೂತ್ರವನ್ನು ಬಳಸಿಕೊಂಡು ನಾವು ಈಸಿಯಾಗಿ ಏನು ಮಾಡ್ಬೋದು, ದೂರವನ್ನು ಕಂಡುಹಿಡಿಬೋದು ಅಂತ ಹೇಳುತ್ತಾ ಮೊದಲನೇ ಪ್ರಶ್ನೆ ಕೊಡ್ತಾ ಇದ್ದೀನಿ. ಪ್ರಶ್ನೆ ಸಂಖ್ಯೆ ಕೊಡೋದಕ್ಕಿಂತಲೂ ಮುಂಚೆ ಈ ದೂರ ಕಾಲ ವೇಗದಲ್ಲಿ ನೀವು ಇಂಪಾರ್ಟೆಂಟಾಗಿ ಏನು ತಿಳ್ಕೊಬೇಕಂದ್ರೆ, ದೂರ ಕಿಲೋಮೀಟರ್ದಲ್ಲಿ ಏನಾದರೂ ಕೊಟ್ಟಿದ್ರೆ ಕಾಲ ಅದು ಅವರ್ದಲ್ಲಿರಬೇಕು, ಗಂಟೆದಲ್ಲಿರಬೇಕು. ದೂರ ಕಿಲೋಮೀಟರ್ದಲ್ಲಿದ್ದರೆ ಕಾಲ ಗಂಟೆದಲ್ಲಿರಬೇಕು. ದೂರದ ದೊಡ್ಡ ಮೂಲಮಾನ ಕಿಲೋಮೀಟರ್, ಕಾಲದ ದೊಡ್ಡ ಮೂಲಮಾನ ಗಂಟೆ. ದೂರ ಕಿಲೋಮೀಟರ್ದಲ್ಲಿದ್ದರೆ ಕಾಲ ಗಂಟೆದಾಗಿರುತ್ತೆ. ಆದರೆ ವೇಗ ಮಾತ್ರ ದೂರ ಮತ್ತು ಕಾಲದ ಎರಡೂ ಮೂಲಮಾನವನ್ನು ತೆಗೆದುಕೊಂಡಿರುತ್ತೆ. ದೂರಕ್ಕೆ ವೇಗಕ್ಕೆ ದೂರದ ಮೂಲಮಾನನೂ ಇರಬೇಕು, ಕಾಲದ ಮೂಲಮಾನನೂ ಇರಬೇಕು. ನಿಮ್ಮ ಗಾಡಿ, ನಿಮ್ಮ ಬೈಕು, ನಿಮ್ಮ ಕಾರು ಎಷ್ಟು ವೇಗದಲ್ಲಿ ಓಡ್ತಾ ಇದೆ ಅಂದರೆ ಕಿಲೋಮೀಟರ್ ಪರ್ ಅವರ್ದಲ್ಲಿ ಓಡ್ತಾ ಇದೆ. ಇಲ್ಲ ಅಂದರೆ ದೂರ ಮೀಟರ್ದಲ್ಲಿದ್ದರೆ ಚಿಕ್ಕ ಮೂಲಮಾನ ಮೀಟರ್ದಲ್ಲಿದ್ದರೆ
ಕಾಲದ ಮೂಲಮಾನ ಸೆಕೆಂಡ್ದಲ್ಲಿರಬೇಕು. ದೂರ ಮೀಟರ್ದಾಗಿದ್ದರೆ ಕಾಲ ಮಾತ್ರ ಸೆಕೆಂಡ್ದಾಗಿರಬೇಕು. ಇವೆರಡೂ ವೇಗ ಏನು ಮಾಡುತ್ತೆ, ಮೀಟರ್ ಪರ್ ಸೆಕೆಂಡನ್ನು ತೆಗೆದುಕೊಳ್ಳುತ್ತೆ. ವೆರಿ ವೆರಿ ಇಂಪಾರ್ಟೆಂಟು. ಮೂಲಮಾನಗಳನ್ನು ಪರ್ಫೆಕ್ಟ್ ಆಗಿದ್ದರೆ ಇಂಥ ಲೆಕ್ಕ ಈಸಿಯಾಗಿ ಬಿಡಿಸ್ಬೋದು. ದೂರ ಕಿಲೋಮೀಟರ್ದಾಗಿದ್ದರೆ ಕಾಲ ಗಂಟೆದಾಗಿರಬೇಕು, ವೇಗ ಕಿಲೋಮೀಟರ್ ಪರ್ ಗಂಟೆದಲ್ಲಿರುತ್ತೆ. ದೂರ ಮೀಟರ್ದಾಗಿದ್ದರೆ ಕಾಲ ಸೆಕೆಂಡ್ದಾಗಿರಬೇಕು, ವೇಗ ಮೀಟರ್ ಪರ್ ಸೆಕೆಂಡ್ದಾಗಿರಬೇಕು ಅನ್ನೋದನ್ನು ನೀವು ತಿಳ್ಕೊಂಡಿದ್ರೆ ಈಸಿಯಾಗಿ ಇಂಥ ಲೆಕ್ಕವನ್ನು ನೀವು ಒಂದೊಂದು ಲೆಕ್ಕವನ್ನು ಕೊಟ್ಟಾಗ ನೀವು ಪರ್ಫೆಕ್ಟಾಗಿ ಗುರುತಿಸಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ ಅಂತ ಹೇಳ್ತಾ ನಿಮಗೆ ಮೊದಲನೇ ಪ್ರಶ್ನೆ ಕೊಡ್ತಾ ಇದ್ದೀನಿ. ಪ್ರಶ್ನೆ ಸಂಖ್ಯೆ 1 ನೋಡಿ ವಿದ್ಯಾರ್ಥಿಗಳೇ, ಮೊದಲನೇ ಪ್ರಶ್ನೆ ಫೈಂಡ್ ದ ಡಿಸ್ಟನ್ಸ್, ದೂರವನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದೀವಿ. ನಿಮಗೇನು ಕೊಟ್ಟಿದ್ದಾರೆ, ಆಲ್ರೆಡಿ ಸ್ಪೀಡ್ ಕೊಟ್ಟಿದ್ದಾರೆ. ವೇಗ ಈಕ್ವಲ್ ಟು 25 ಕಿಲೋಮೀಟರ್ ಫರ್ ಅವರ್, ಕಾಲ ಈಕ್ವಲ್ ಟು 2 ಗಂಟೆ. ದೂರ ಕೇಳ್ತಾ ಇದ್ದಾನೆ. ನೀವು ದೂರ ಕೇಳ್ತಾ ಇದ್ದಾನಂದರೆ ನಮಗೆ ವೇಗ ಮತ್ತು ಕಾಲದ ಮಾನಗಳನ್ನು ಚೆಕ್ ಮಾಡ್ಕೋಬೇಕು. ನಮಗೆ ವೇಗ ಕಿಲೋಮೀಟರ್ ಮತ್ತು ಗಂಟೆ ಇದರಾಗಿದೆ ಅಂದರೆ ಕಾಲ ಗಂಟೆದಲ್ಲಿ ಕೊಟ್ಟಿದ್ದಾನೋ ಇಲ್ಲೋ ಅಂತ ಚೆಕ್ ಮಾಡ್ಕೊಂಡಿವಿ. ಇಲ್ಲಿ ವೇಗದಲ್ಲಿನೂ ಗಂಟೆ ಬಂದಿದೆ, ಕಾಲನೂ ಕೂಡ ಗಂಟೆದಲ್ಲಿದ್ದರೆ ನಾವು ವೇಗವನ್ನು ದೂರವನ್ನು ಕಂಡುಹಿಡಿಬೋದು. ಎರಡೂ ಮೂಲಮಾನಗಳು ಒಂದೇ ಇದ್ದರೆ ನಾವು ದೂರವನ್ನು ಕಂಡುಹಿಡಿಯಕ್ಕೆ ಬರುತ್ತೆ. ಇಲ್ಲ ಅಂದರೆ ನಾವಲ್ಲಿ ಚೇಂಜನ್ನು ಮಾಡಬೇಕಾಗುತ್ತೆ. ಎರಡೂ ಮೂಲಮಾನಗಳು ಒಂದೇ ಬರೋಂಗೆ ಮಾಡ್ಕೊಂಡ್ರೆ ಮಾತ್ರ ನಾವು ಈ ಲೆಕ್ಕವನ್ನು ಬಿಡಿಸ್ಲಿಕ್ಕೆ ಸಾಧ್ಯ ಆಗ್ತಾವೆ. ಓಕೆ ವಿದ್ಯಾರ್ಥಿಗಳ, ಮಗ ವೇಗ ಕೊಟ್ಟಿದ್ದಾನೆ, ಕಾಲ ಕೊಟ್ಟಾನ, ನಮ್ಮ ದೂರ ಕೇಳ್ತಾ ಇದ್ದಾನೆ ಅಂದರೆ ದೂರ ಈಕ್ವಲ್ ಟು ಸೂತ್ರ ವೇಗ ಇಂಟು ಕಾಲ, ಸ್ಪೀಡ್ ಇಂಟು ಟೈಮ್. ವೇಗ ಆಲ್ರೆಡಿ ನಮ್ಗೆ ಗೊತ್ತು, ವೇಗ ಈಕ್ವಲ್ ಟು 25 ಇಂಟು ಕಾಲ ಈಕ್ವಲ್ ಟು 2. 25 2 50. ಮೂಲಮಾನ ಏನು ಹಚ್ಚಬೇಕು, ವೇಗದಲ್ಲಿದೆ ಅಲ್ವಾ, ಈ ಕಿಲೋಮೀಟರನ್ನು ಹಚ್ಚಬೇಕು. ನಮಗೇನಾಗ್ತಾ ಇದೆ, ಈ ಒಂದು ಇದು ಕಿಲೋಮೀಟರ್ದಾಗಿದೆ, ಇದು ಕಾಲ ಗಂಟೆದಾಗಿದೆ ಅಂದರೆ ಈ ದೂರ ಮತ್ತು ಕಾಲದ ತೆಗೆದುಕೊಂಡು ಇದು ವೇಗ ಇರ್ತಾ ಇದೆ ಅಂತ ನಮ್ಗೆ ಕರೆಕ್ಟ್ ಆಗ್ತಾ ಹೋಗುತ್ತೆ. ಈಸಿಯಾಗಿ ನೀವು ಈ ಸರಿಯಾದ ಉತ್ತರ ಇಲ್ಲಿ ಎ ರೈಟ್ ಆಗುತ್ತೆ. ಸರ್ ನಮ್ಮ ಸೂತ್ರನೇ ಬೇಡ, ಎಷ್ಟು ಸೂತ್ರವಂತ ನಾವು ನೆನಪಿಟ್ಕೋಬೋದು ಅಂತ ಡೈರೆಕ್ಟಾಗಿ ನೀವು 2 ಲೈನ್ ಮೆಥಡ್ದಲ್ಲಿ ಕೂಡ ಇದನ್ನು ಮಾಡ್ಬೋದು. ಯಾವ ಟೈಪ್ ಮಾಡ್ಬೋದು ಅಂತ ಒಂದು ತಿಳಿಸ್ತಾ ಇದ್ದೀನಿ ನೋಡ್ಕೊಳ್ಳಿ. ವೇಗ ಯಾವಾಗಲೂ ಪ್ರತಿ ಗಂಟೆಗೆ ಇರುತ್ತೆ, ಗಂಟೆಗೆ ಇರ್ತಾ ಇದೆ, ಗಂಟೆಗೆ. ಕಾಲ ಕೊಟ್ಟಿದ್ದಾರೆ, ನಿಮಗೆ ವೇಗ ಕೊಟ್ಟಿದ್ದಾರೆ. ಒಂದು ಗಂಟೆಗೆ ಅದು 25 ಕಿಲೋಮೀಟರ್ ವೇಗದಲ್ಲಿ ಓಡ್ತಾ ಇದೆ ಅಂತೆ. ಹಾಗಾದರೆ ಕಾಲ 2 ಗಂಟೆದಲ್ಲಿ ಎಷ್ಟು ಓಡ್ತಾ ಇದೆ ಅನ್ನೋದು ನಿಮ್ಮ ಪ್ರಶ್ನೆ ಕೇಳ್ತಾ ಇದ್ದಾನೆ. ವೇಗ ಪ್ರತಿ ಗಂಟೆಗೆ ಅಂತ ಹೇಳ್ತಾ ಇದ್ದಾನೆ. ಪ್ರತಿ ಗಂಟೆಗೆ ಅಂದ್ರೆ 1 ಗಂಟೆಗೆ 25 ಕಿಲೋಮೀಟರ್ ಫರ್ ಅವರ್ದಲ್ಲಿ ಹೋದರೆ 2 ಗಂಟೆದಲ್ಲಿ ಎಷ್ಟು ಹೋಗ್ತಾ ಇದೆ, ಒರೆ ಗುಣಾಕಾರ ಮಾಡಿಬಿಡಿ. 2 ಇಂಟು 25, 25 2 50. ಮೂಲಮಾನ ಏನು ಹಚ್ಚಬೇಕು ಅನ್ನೋದು ಇಂಪಾರ್ಟೆಂಟು. ಅನ್ನೋದು ವೇಗ ಇದು ಕಿಲೋಮೀಟರ್ ಇತ್ತಲ್ಲ, ಆ ಕಿಲೋಮೀಟರ್ನ ಇಟ್ಬಿಡ್ಬೇಕು. ಓಕೆ ವಿದ್ಯಾರ್ಥಿಗಳೇ, ನಾನು ಹೇಳಿದ್ದು ನಿಮಗೆ ಈಸಿಯಾಗಿ ಅರ್ಥ ಆಗಿದೆ ಅನ್ಕೋತಾ ಇದ್ದೀನಿ. ಈ ಥರ ನೀವು ಪ್ರಾಕ್ಟೀಸ್ ಮಾಡ್ತಾ ಹೋಗ್ರಿ, ಪರ್ಫೆಕ್ಟ್ ಆಗ್ಬೋದು. ಪರ್ಫೆಕ್ಟ್ ಆಗಲೇಬೇಕು ಅಂತ ನಾನು ನಿಮಗೆ 10 ಪ್ರಾಬ್ಲಮ್ಗಳನ್ನು ಸೇಮ್ ಟೈಪ್ದಲ್ಲಿ ತಂದಿದ್ದೀನಿ. ನಾನು ಪರ್ಫೆಕ್ಟ್ ಮಾಡಲೇಬೇಕು ಅಂತ ಇದ್ರ ಮೇಲೆ ಇದರಲ್ಲಿ ಯಾವುದಾದ್ರೂ ಒಂದು ಟೈಪ್ದಲ್ಲಿ ನೀವು ಮಾಡಿದ್ರೆ ಉತ್ತರ ಒಂದೇ ಬರಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಹಾಗಾದ್ರೆ ಪ್ರಶ್ನೆ ಸಂಖ್ಯೆ 2ನೇದು ಕೊಡ್ತೀನಿ. 2 ವಿಧಾನಗಳಲ್ಲಿ ಯಾವ ವಿಧಾನದಲ್ಲಿ ಆದರೂ ಪರವಾಗಿಲ್ಲ, ನೀವು ಬಿಡಿಸಿ ನಿಮ್ಮ ಉತ್ತರವನ್ನು ಕಮೆಂಟ್ ಮುಖಾಂತರ ಕಳಿಸಿ ಅಂತ ಹೇಳುತ್ತಾ ಪ್ರಶ್ನೆ ಸಂಖ್ಯೆ 2ನೇದು ಕೊಡ್ತಾ ಇದ್ದೀನಿ. ಓಕೆ ವಿದ್ಯಾರ್ಥಿಗಳೇ, 2ನೇ ಪ್ರಶ್ನೆ ನೋಡ್ಕೊಳ್ಳಿ. ವೇಗ ಈಕ್ವಲ್ ಟು 15 ಕಿಲೋಮೀಟರ್ ಫರ್ ಅವರ್,
ಸ್ಪೀಡ್ ಈಸ್ ಈಕ್ವಲ್ ಟು 15 ಕಿಲೋಮೀಟರ್ ಪರ್ ಗಂಟೆ. ಟೈಮ್ ಈಸ್ ಈಕ್ವಲ್ ಟು 5 ಗಂಟೆ. ನಾವು ದೂರ ಎಷ್ಟು ಅಂತ ಕೇಳ್ತಾ ಇದ್ದಾನೆ. ನಾವು ದೂರ ಕಂಡಿಬೇಕಂದ್ರೆ ಫಸ್ಟ್ ಏನು ಕೆಲಸ ಮಾಡಬೇಕಂದ್ರೆ ವೇಗ ಯಾವ ಮೂಲಮಾನದಲ್ಲಿ ಇಟ್ಟಿದ್ದಾನ ಅಂತ ಚೆಕ್ ಮಾಡಿದ್ದಾನೆ. ವೇಗ ಕಿಲೋಮೀಟರ್ದಾಗಿದೆ ಅಂದರೆ ದೂರ ಕಿಲೋಮೀಟರ್ನೇ ಬರಬೇಕು. ವೇಗದವನ್ನು ಇಲ್ಲಿ ಗಂಟೆದಾಗ ಇಟ್ಟಿದ್ದಾನಂದರೆ ಕಾಲ ಗಂಟೆದಾಗ ಐತೋ ಇಲ್ಲ ನೋಡಬೇಕು. ಇದು ಸರಿ ಇದೆ ಅಂದರೆ ನಾವು ಈಗ ಇದರಿಂದ ಏನು ಮಾಡ್ಬೋದು, ದೂರವನ್ನು ಕಂಡಿಬೋದು. ಫಾಸ್ಟಾಗಿ ಕಮೆಂಟದಲ್ಲಿ ನಿಮ್ಮ ಉತ್ತರವನ್ನು ಹಾಕ್ಬೋದು. ಸೂತ್ರ ಪ್ರಕಾರ ಬಿಡಿಸಿದ್ರು ಉತ್ತರ ಅಷ್ಟೇ ಬರ್ತಾ ಇದೆ. 2 ಲೈನ್ ಮೆಥಡಲ್ಲಿ ಬಿಡಿಸಿದ್ರು ಕೂಡ ಅಷ್ಟೇ ಉತ್ತರ ಬರ್ತಾ ಹೋಗುತ್ತೆ. ಈ ಕಡೆ ಕಾಲ ಕೊಟ್ಟಿದ್ದಾನೆ, ಈ ಕಡೆ ವೇಗ ಕೊಟ್ಟಿದ್ದಾನೆ. ನೋಡಿ ಮಕ್ಕಳೇ, ಈಸಿಯಾಗಿ ನೀವು ಬಿಡಿಸ್ಬೋದು. ಯಾವಾಗಲೂ ವೇಗ ಪ್ರತಿ ಗಂಟೆಗೆ ಅಂತ ಹೇಳ್ತಾ ಇದ್ದೀನಿ. 1 ಗಂಟೆಗೆ ಅದು ಎಷ್ಟು ವೇಗದಲ್ಲಿ ಓಡ್ತಾ ಇದೆ ಅಂದರೆ 15 ಕಿಲೋಮೀಟರ್ ಪರ್ ಅವರ್ದಲ್ಲಿ ಓಡ್ತಾ ಇದೆ. ಹಾಗಾದರೆ ಕಾಲ ಎಷ್ಟು ಕೊಟ್ಟಿದ್ದಾನೆ, 5 ಕೊಟ್ಟಿದ್ದಾನೆ. 5 ಗಂಟೆಯಲ್ಲಿ ಎಷ್ಟು ಓಡ್ತಾ ಇದೆ ಕ್ವಶನ್ ಮಾರ್ಕ್. ಒರೇ ಗುಣಾಕಾರ ಮಾಡ್ರಿ ಅಂತ ಹೇಳ್ತಾ ಇದ್ದೆ. ಕ್ವಶನ್ ಮಾರ್ಕ್ ಅಪೋಸಿಟ್ 1 ಇದೆ ಅಂದರೆ ನಮ್ಗೆ ಉಪಯೋಗ ಇಲ್ಲ. ಇಜಿಕಲ್ ಟು 5 ಇಂಟು 15. 15 5ಲೇ 75. ಮೂಲಮಾನ ದೂರದ್ದು ಬರೀ ಕಿಲೋಮೀಟರ್ ಮಾತ್ರ ನೀವು ತಗೋಬೇಕಾಗುತ್ತೆ. ನಿಮ್ಮೂರು ಎಷ್ಟು ಕಿಲೋಮೀಟರ್ ಅಂತ ಕೇಳಿದರೆ ಸರ್ 300 ಕಿಲೋಮೀಟರ್ ಅಂತ ಹೇಳ್ತೀರಿ, 200 ಕಿಲೋಮೀಟರ್ ಅಂತ ಹೇಳ್ತೀವಿ, 5 ಕಿಲೋಮೀಟರ್ ಅಂತ ಹೇಳ್ತೀವಿ. 5 ಕಿಲೋಮೀಟರ್ ಪರ್ ಗಂಟೆ ಐತಿ ಅಂತ ನಾವು ಎಂದು ಹೇಳೋದಿಲ್ಲ. ದೂರಕ್ಕೆ ಕಾಲದ ಮೂಲಮಾನವನ್ನು ಹಚ್ಚಬಾರದು ಅನ್ನೋದು ನಿಮ್ಗೆ ಗೊತ್ತಿರಬೇಕು. ಸೂತ್ರ ಪ್ರಕಾರ ನೀವು ತುಂಬಿದರೂ ಕೂಡ ನಿಮ್ಗೆ ಇಷ್ಟೇ ಉತ್ತರ ಬರಲಿಕ್ಕೆ ಸಾಧ್ಯ ಆಗ್ತಾಯಿದೆ ಅಂತ ಹೇಳುತ್ತಾ 75 ಕಿಲೋಮೀಟರ್ ಅನ್ನುವಂಥ ಸಿ ಆಯ್ಕೆ ಉತ್ತರ ಕೊಟ್ಟ ವಿದ್ಯಾರ್ಥಿಗಳಿಗೆ ನಿಮಗೆಲ್ಲರಿಗೂ ನಾನು ಥ್ಯಾಂಕ್ಸನ್ನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ವಿದ್ಯಾರ್ಥಿಗಳೇ, ಈ ಥರದ ನಮ್ಮ ಒಂದು ವಿದ್ಯಾಸ್ಫೂರ್ತಿ ಪ್ರಕಾಶನದ ನಿಮಗೆ ಉಚಿತವಾದ ಕ್ಲಾಸಸ್ಗಳು ಏನಾದರೂ ಬೇಕಾಗಿತ್ತು, PDF ಗಳು ಏನಾದರೂ ನಿಮಗೆ ಬೇಕಾಗಿತ್ತು, ಮನೆಯಲ್ಲೇ ಕೂತ್ಕೊಂಡು ನಾವು ಓದೇ ಪ್ರಿಪ್ರೇಷನ್ ಆಗಿ ಅತಿ ಹೆಚ್ಚು ಅಂಕವನ್ನು ಪಡೆದುಕೊಂಡು ನೀವು ಪಾಸ್ ಆಗಬೇಕಂತ ಏನಾದರೂ ಕನಸನ್ನು ಹೊತ್ತುಕೊಂಡಂಥ ವಿದ್ಯಾರ್ಥಿಗಳಿಗೆ ನಮ್ಮದು ವ್ಯಾಟ್ಸಪ್ ಗ್ರೂಪ್ ಅಂತ ಮಾಡಿದ್ದೇವೆ. ಡಿಸ್ಕ್ರಿಪ್ಷನ್ ಬಾಕ್ಸ್ಗಳಲ್ಲಿ ಲಿಂಕನ್ನು ಕಳಿಸಿದ್ದೇವೆ. ಆ ಡಿಸ್ಕ್ರಿಪ್ಷನ್ ಬಾಕ್ಸಿಗೆ ಹೋಗಿ ಲಿಂಕಿಗೆ ಜಾಯಿನ್ ಆಗಿಬಿಡಿ. ನೀವು ಎಲ್ಲ ಟಾಪಿಕ್ ವೈಸ್ ಕ್ಲಾಸಸ್ಗಳು ನಿಮಗೆ ಸರಳ ವಿಧಾನದ ಮುಖಾಂತರ ಬೇರೆ ಬೇರೆ ಅನುಭವ ಹೊಂದಿದ ಶಿಕ್ಷಕರ ತಂಡದಿಂದ ಬಂದಿರುವಂಥ ಎಲ್ಲ ಸಾಲ್ವು ನಿಮಗೆ ವಿಡಿಯೋಗಳು ಮೆಂಟಲ್ ಎಬಿಲಿಟಿದಿರ್ಬೋದು, ಮ್ಯಾಥ್ಸ್ದಿರ್ಬೋದು, ಗದ್ಯ ಭಾಗದಿರ್ಬೋದು ಎಲ್ಲವಷ್ಟು ಉಚಿತವಾಗಿ ಸಿಗ್ತವೆ. ಈಗಲೇ ನೀವು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹೋಗಿ ಲಿಂಕ್ಗೆ ಜಾಯಿನ್ ಆಗಿ ಅಂತ ಹೇಳುತ್ತಾ ಪ್ರಶ್ನೆ ಸಂಖ್ಯೆ 3 ಕೊಡ್ತೀನಿ. ನೋಡೋಣ ವಿದ್ಯಾರ್ಥಿಗಳು ಈ 3ನೇ ಪ್ರಶ್ನೆಯನ್ನು ಎಷ್ಟು ವಿದ್ಯಾರ್ಥಿಗಳು ಸರಳ ಪರ್ಫೆಕ್ಟಾಗಿ ಉತ್ತರವನ್ನು ಕೊಡ್ತಾರೆ ನೋಡೋಣ. ಪ್ರಶ್ನೆ ಸಂಖ್ಯೆ 3ನೇದು ಸ್ಪೀಡ್ ವೇಗ ಇಜಿಕಲ್ ಟು 30 ಕಿಲೋಮೀಟರ್ ಪರ್ ಅವರ್, ಕಾಲ ಇಜಿಕಲ್ ಟು 8 ಅವರ್, ದೂರ ಇಜಿಕಲ್ ಟು ಕ್ವಶನ್ ಮಾರ್ಕ್. ಸ್ಪೀಡ್ ಕೊಟ್ಟಿದ್ದಾನೆ 30 ಕಿಲೋಮೀಟರ್ ಪರ್ ಅವರ್, ಟೈಮ್ ಇಜಿಕಲ್ ಟು 8 ಅವರ್, ಡಿಸ್ಟೆನ್ಸ್ ಇಜಿಕಲ್ ಟು ಕ್ವಶನ್ ಮಾರ್ಕ್. ಡಿಸ್ಟೆನ್ಸ್ ಇಜಿಕಲ್ ಟು ಸೂತ್ರ ಹೇಳ್ತಾ ಇದ್ದೀನಿ, ಫಾರ್ಮುಲಾ ಸ್ಪೀಡ್ ಇಂಟು ಟೈಮ್. ಓಕೆ ನೋಡಿ ಮಕ್ಕಳೇ, ನಾವು ದೂರವನ್ನು ಕಂಡು ಹಿಡಿಯುವುದಕ್ಕಿಂತ ಮುಂಚೆನ ಏನು ಹೇಳ್ತಾ ಇದ್ದೀನಿ ನಿಮಗೆ, ಫಸ್ಟು ಮೂಲಮಾನವನ್ನು ಚೆಕ್ ಮಾಡಿಕೊಳ್ಳಿ. ವೇಗ ಕಿಲೋಮೀಟರ್ದಾಗಿದೆ ಅಂದರೆ ಉತ್ತರ ದೂರ ಕಿಲೋಮೀಟರ್ನೇ ಬರಬೇಕು. ವೇಗ ಗಂಟೆಯಲ್ಲಿ ಕೊಟ್ಟಿದ್ದಾನಂದರೆ ಕಾಲ ಗಂಟೆದಲ್ಲಿ ಇದೆ ಇಲ್ಲವೋ ಚೆಕ್ ಮಾಡ್ಕೋಬೇಕು. ವೇಗದಲ್ಲಿ ಗಂಟೆ ಕೊಟ್ಟಿದ್ದಾನೆ, ಕಾಲದಲ್ಲಿ ಗಂಟೆ ಕೊಟ್ಟಿದ್ರೆ ನಾವು ಏನು ಮಾಡ್ಬೋದು, ದೂರವನ್ನು ಕಂಡುಹಿಡಿಬೋದು. ದೂರ ಇಜಿಕಲ್ ಟು ಸೂತ್ರ ವೇಗ ಇಂಟು ಕಾಲ. ವೇಗ ಇಜಿಕಲ್ ಟು 30 ಇಂಟು ಕಾಲ ಇಜಿಕಲ್ ಟು 8. 8 ಮಧ್ಯೆ ಬರಬೇಕು ನಿಮಗೆ.
ಎಂಟ ಸೊನ್ನೆಲೆ ಸೊನ್ನೆ, ಎಂಟ ಮೂರಲೆ 24, 240. ಮೂಲಮಾನ ಏನಿರಬೇಕು? ಕಿಲೋಮೀಟರ್ ಇರಬೇಕಂತ ಹೇಳ್ತಾ ಇದ್ದೆ. ನೀವು ಕಿಲೋಮೀಟರನ್ನು ಹಚ್ಚಿ. ಸರಿಯಾದ ಉತ್ತರ 240. ಡಿ ಆಯ್ಕೆ ರೈಟ್ ಆಗುತ್ತೆ. ಓಕೆ ವಿದ್ಯಾರ್ಥಿಗಳೇ, ನಾನು ಹೇಳ್ತಾ ಇರುವಂಥ ಕ್ಲಾಸಸ್ಗಳು ನಿಮಗೆ ಉಪಯೋಗ ಆಗ್ತಾಯಿದ್ರೆ ಅಥವಾ ನಾನು ಹೇಳ್ತಾ ಇರೋ ಪಾಠ ನಿಮ್ಗೆ ಅರ್ಥ ಆಗ್ತಾಯಿದ್ರೆ, ನಾನು ನಿಮಗೆ ಗುರುದಕ್ಷಿಣೆ ಅಥವಾ ಯಾವುದೂ ಫೀಸನ್ನು ಕೇಳ್ತಾ ಇಲ್ಲ. ನಾನು ಕೇಳ್ತಾ ಇರೋದು ಕೇವಲ ಲೈಕ್ ಬಟನ್ಗಳನ್ನು ಒತ್ತಿರಿ ಬೇಗನೆ ವಿದ್ಯಾರ್ಥಿಗಳು. ನೀವು ಹೆಚ್ಚು ಲೈಕ್ ಬಟನ್ ಒತ್ತಿದರೆ ನನ್ನ ಕ್ಲಾಸಸ್ಗಳು ನಿಮ್ಗೆ ಅರ್ಥ ಆಗ್ತಾ ಇದ್ದಾವು ಅಂತ ನನಗೆ ಗೊತ್ತಾಗುತ್ತೆ. ಈ ಥರ ನಾನು ಏನು ಮಾಡ್ತಾಯಿದ್ದೀನಿ, ಪ್ರತಿ ಅಧ್ಯಾಯಗಳ ಮೇಲೆ ನಿಮ್ಗೆ ಉಚಿತವಾಗಿರುವಂಥ ವಿಡಿಯೋಗಳನ್ನು, ಲೈವ್ ಕ್ಲಾಸಸ್ಸನ್ನು ಕೊಡಲಿಕ್ಕೆ ನಾನು ರೆಡಿ ಇದ್ದೀನಿ. ಒಟ್ಟಾರೆಯಾಗಿ ನೀವೇನೋ ಕನಸನ್ನು ಕಟ್ಟಿಕೊಂಡಿದ್ದೀರೋ ಸೈನಿಕ ಶಾಲೆಯನ್ನು ಓದಿಸಲು ಆಯ್ಕೆ ಆಗಬೇಕಂತ ಮನೆಯಲ್ಲೇ ಕೂತ್ಕೊಂಡು ನೀವು ಸ್ಟಡಿ ಮಾಡಿದರೆ ಈಸಿಯಾಗಿ ಹೆಚ್ಚು ಅಂಕವನ್ನು ಪಡೆದುಕೊಂಡು ನೀವು ಆಯ್ಕೆ ಆಗಲಿಕ್ಕೆ ಈ ಒಂದು ನಮ್ಮ ಕ್ಲಾಸಸ್ಗಳು ನಿಮಗೆ ಉಪಯೋಗ ಆಗ್ತಾ ಇದ್ದಾವೆ. ಈ ಒಂದು ನಮ್ಮ ವಿದ್ಯಾಸ್ಫೂರ್ತಿ ಪ್ರಕಾಶ ಅಂತ ಕ್ಲಾಸಸ್ಗಳ ಬಗ್ಗೆ ಇರ್ಬೋದು, ಪುಸ್ತಕಗಳ ಬಗ್ಗೆ ಇರ್ಬೋದು, ನೀವು ಏನಾದರೂ ತಿಳಿದುಕೊಳ್ಬೇಕಂದ್ರೆ 9995558889 ನಂಬರ್ಗೆ ಕರೆ ಮಾಡಿ ಅಂತ ಹೇಳುತ್ತಾ, ನಿಮಗೀಗ ನಾನು 4ನೇ ಪ್ರಶ್ನೆ ಕೊಡ್ತಾ ಇದ್ದೀನಿ. 4ನೇ ಪ್ರಶ್ನೆಯನ್ನು ದಯವಿಟ್ಟು ಯಾವ ವಿದ್ಯಾರ್ಥಿಗಳು ತಪ್ಪಬೇಡಿ. ಬಹಳ ಸರಳ ವಿಧಾನದ ಮುಖಾಂತರ ನಿಮಗೆ ತಿಳಿಸ್ತಾ ಇದ್ದೀನಿ. ನಾನು ಹೇಳ್ತಾ ಇದ್ದೀನಿ ಇವತ್ತು ಪರ್ಫೆಕ್ಟ್ ಆಗಲೇಬೇಕು ನೀವು 10 ಪ್ರಾಬ್ಲಮ್ಗಳಲ್ಲಿ ಅಂತ. ಬೇಗನೆ ಈ ಉತ್ತರವನ್ನು ಕಮೆಂಟ್ ಮುಖಾಂತರ ನಿಮ್ಮ ಅದು 4 ಆಯ್ಕೆಗಳಲ್ಲಿ ಯಾವುದು ಸರಿಯಾಗುತ್ತೋ ಅನ್ನೋದನ್ನು ನೀವು ಕಮೆಂಟ್ ಮಾಡಿ. ಪ್ರಶ್ನೆ ಏನು ಕೊಟ್ಟಿದ್ದಾನೆ? ಸ್ಪೀಡ್ ಇಜಿಕಲ್ ಟು 45 km/h, ಟೈಮ್ ಇಜಿಕಲ್ ಟು 12 hours, ಡಿಸ್ಟೆನ್ಸ್ ಇಜಿಕಲ್ ಟು ಕ್ವಶನ್ ಮಾರ್ಕ್. ವೇಗ ಇಜಿಕಲ್ ಟು 45 km/h, ಕಾಲ ಇಜಿಕಲ್ ಟು 12 ಗಂಟೆ, ದೂರ ಇಜಿಕಲ್ ಟು ಎಷ್ಟು ಅಂತ ಕೇಳ್ತಾ ಇದ್ದಾರೆ. ನೋಡ್ರಿ, ನಾವು ಫಸ್ಟ್ ದೂರ ಕಂಡಿಬೇಕಾಗಿತ್ತಂದರೆ ವೇಗ ಕಿಲೋಮೀಟರ್ದಾಗಿದೆ ಅಂದರೆ ನಮಗೆ ದೂರ ಕಿಲೋಮೀಟರ್ನೇ ಬರಬೇಕು. ವೇಗದಲ್ಲಿ ಗಂಟೆದಲ್ಲಿ ಕೊಟ್ಟಿದ್ದಾನಂದರೆ ನಮಗೆ ಕಾಲ ಗಂಟೆದಲ್ಲೇ ಕೊಟ್ಟಿದ್ದಾನೋ ಇಲ್ವೋ ಅಂತ ನೀವು ಚೆಕ್ ಮಾಡ್ಕೊಂಡ್ಬಿಡ್ಬೇಕು. ಸೇಮ್ ಇದ್ದೇವೆ ಅಂದರೆ ನಾವು ದೂರವನ್ನು ಕಂಡಿಬೋದು. ಈಗ ಏನು ಮಾಡ್ಬೋದು ನಾವು? ವೇಗ ಇಜಿಕಲ್ ಟು 45 ಕಿಲೋಮೀಟರ್ ಇಂಟು ಕಾಲ ಇಜಿಕಲ್ ಟು 12 ಗಂಟೆ. ವಿದ್ಯಾರ್ಥಿಗಳೇ, ನಾನು ನಿಮಗೆ ಪದೇ ಹೇಳ್ತಾ ಇದ್ದೀನಿ, ನಿಮಗೆ ಮಗ್ಗಿ ಬರಬೇಕು. ಮಗ್ಗಿ ನಮ್ಮ ಬಾಳಿನ ಸುಗ್ಗಿ. ಮಗ್ಗಿನೇ ಬರಲ್ಲ ಅಂದರೆ ನಿಮಗೆ ಗುಣಾಕಾರ ಮಾಡಲಿಕ್ಕೆ ಬರಲ್ಲ. ಪ್ರತಿದಿನ ವಿದ್ಯಾರ್ಥಿಗಳು ಮಗ್ಗಿಯನ್ನು ಕಲೀರಿ. ಕೂಡಿಸುವುದು, ಕಳೆಯೋದು, ಗುಣಿಸುವುದು, ಬಾಗಿಸುವುದನ್ನು ಕಲ್ಕೊಂಡ್ರೆ ಗಣಿತನೂ ಕೂಡ ಒಂದು ಸರಳವಾಗ್ತಾ ಇದೆ ಅಂತ ಹೇಳುತ್ತಾ ನಮಗೆ 12 ಮಗ್ಗಿಂದ ಗುಣಿಸ್ತಾ ಇದ್ದೀನಿ. 12 5 60, ಕ್ಯಾರಿ ಬಂತು 6. 12 4 48, 48ಕ್ಕೆ 6 ಕೂಡಿಸಿದರೆ 54 ಬರುತ್ತೆ. 545. ಮೂಲಮಾನ ಯಾವುದು ಹಚ್ಚಬೇಕೀಗ? ಈ ಕಿಲೋಮೀಟರನ್ನು ತಂದು ಇಲ್ಲಿ ಇಟ್ಬಿಡಿ ಅಂತ ಹೇಳ್ತಾ ಇದ್ದೀನಿ. ಎಷ್ಟು ದೂರ ಅದಪ್ಪ ಅಂದ್ರದು 540 ಕಿಲೋಮೀಟರ್ ದೂರ ಐತಿ ಅಂತ ಅರ್ಥ. ಈ ಆಪ್ಷನ್ ರೈಟ್ ಆಗ್ತಾ ಇದೆ. ನೋಡ್ರಿ, ನೀವೊಂದು ಕಾರ್ ತೊಗೊಂಡಿದ್ದೀರಿ. ಆ ಕಾರ್ ಎಷ್ಟು ವೇಗದಲ್ಲಿ ಓಡ್ತಾ ಇದೆ ಅಂದರೆ ನಿಮ್ಮ ಮೀಟರ್ದಲ್ಲಿ ಕೊಟ್ಟಿರ್ತಾರೆ ಡ್ರೈವ್ ಮಾಡಲ್ಲಿ 45 km/h ವೇಗದಲ್ಲಿ ಓಡ್ತಾ ಇದೆ ಆ ಕಾರ್. ಅಲ್ಲಿಗೆ ಹೋಗಿ ಮುಟ್ಟಬೇಕಂದ್ರೆ ಅದು 12 ಗಂಟೆ ತೊಗೊಂಡದ. ಅಂದ್ರೆ ಅದು ಎಷ್ಟು ದೂರದಪ್ಪ ಅಂದ್ರೆ ಅದು 540 ಕಿಲೋಮೀಟರ್ ದೂರದಂತ ಅರ್ಥ. 540 ಕಿಲೋಮೀಟರ್ ದೂರವನ್ನು ಅದು 12 ಗಂಟೆದಾಗ ಮುಟ್ತದ. ಎಷ್ಟು ವೇಗದಲ್ಲಿ ಓಡಬೇಕಂದ್ರೆ ಕಾರು 45 km/h ಓಡಿದರೆ ಮಾತ್ರ ಆ ಟೈಮ್ದಲ್ಲಿ ರೀಚ್ ಆಗಲಿಕ್ಕೆ ಸಾಧ್ಯ ಆಗ್ತಾಯಿದೆ ಅನ್ನಲಿಕ್ಕೆ ನಾವು ಇವತ್ತು ದೂರ ಕಾಲ ವೇಗವನ್ನು ತಿಳ್ಕೋಬೇಕು. ಓಕೆ ವಿದ್ಯಾರ್ಥಿಗಳೇ, 540 ಉತ್ತರ ಬಂದಿರುವಂಥ ವಿದ್ಯಾರ್ಥಿಗಳಿಗೆ
ನಿಮ್ಗೆ ಪರ್ಫೆಕ್ಟಾಗಿ ಅರ್ಥ ಆಗಿದೆ ಅನ್ಕೋತಾ ಇದ್ದೀನಿ. ನಿಮಗೆಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸ್ಲೋ ಆದರೂ ಪರವಾಗಿಲ್ಲ, ನಿಧಾನ ಆದರೂ ಪರವಾಗಿಲ್ಲ, ದಯವಿಟ್ಟು ಲೆಕ್ಕವನ್ನು ತಪ್ಪು ಮಾಡಬೇಡಿ. ಸಮಯವನ್ನೂ ವೇಸ್ಟ್ ಆಗುತ್ತೆ. ಉತ್ತರವೇ ಸಿಕ್ಕಿಲ್ಲಪ್ಪ ಅಂದರೆ ನಮ್ಗೆ ಕನ್ಫ್ಯೂಸ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತಾಯಿದೆ. ಅದಕ್ಕೆ ದಯವಿಟ್ಟು ನೀವು ಸ್ಲೋ ಆಗಿ ಮಾಡಿ, ನಿಧಾನವಾದರೂ ಪರವಾಗಿಲ್ಲ, ಆದರೆ ತಪ್ಪು ಮಾಡಬೇಡಿ ಅನ್ನೋದು ನನ್ನ ಕಾನ್ಸೆಪ್ಟ್. ಆದರೆ ನಿಮ್ಗೆ ಗಣಿತ ಈಸಿ ಆಗಬೇಕಂದ್ರೆ ನೀವು ಮಗ್ಗಿಯನ್ನು ದಿನಾಲೂ ಬರೆದು ಪ್ರಾಕ್ಟೀಸ್ ಮಾಡಿ, ಪರ್ಫೆಕ್ಟ್ ಹಾಕ್ಕೊಂಡು ಕೂಡಿಸೋದು, ಕಳೆಯೋದು, ಗುಣಿಸೋದು, ಬಾಗಿಸೋದನ್ನು ಕಲ್ತ್ಕೊಂಡ್ರೆ ಈಸಿಯಾಗಿ ಗಣಿತವನ್ನು ನಾವು ಬಿಡಿಸ್ಬೋದು ಅಂತ ಹೇಳುತ್ತಾ ನೆಕ್ಸ್ಟ್ ಪ್ರಶ್ನೆ ಕೊಡ್ತಾ ಇದ್ದೀನಿ. ಪ್ರಶ್ನೆ ಸಂಖ್ಯೆ 5. ಓಕೆ ವಿದ್ಯಾರ್ಥಿಗಳೇ, ನೋಡಮ್ಮ, ಟೈಮ್ ಸ್ಟಾರ್ಟ್ ಮಾಡಿ. ಪ್ರಶ್ನೆ ಏನಿದೆ ಅಂತ ಹೇಳ್ತಾ ಇದ್ದೀನಿ ನೋಡ್ಕೊಳ್ಳಿ. ಸ್ಪೀಡ್ ಇಸ್ಕಲ್ ಟು 60 km/h, ಟೈಮ್ ಇಸ್ಕಲ್ ಟು 3 hours, ಡಿಸ್ಟೆನ್ಸ್ ಇಸ್ಕಲ್ ಟು ಕ್ವಶನ್ ಮಾರ್ಕ್. ವೇಗ ಇಸ್ಕಲ್ ಟು 60 km/h, ಕಾಲ ಇಸ್ಕಲ್ ಟು 3 ಗಂಟೆ, ದೂರ ಇಸ್ಕಲ್ ಟು ಕ್ವಶನ್ ಮಾರ್ಕ್. ಬೇಗ ಬೇಗ ನಿಮ್ಮ ಉತ್ತರವನ್ನು ಕಮೆಂಟ್ ಮುಖಾಂತರ ವಿದ್ಯಾರ್ಥಿಗಳು ಕಳಿಸ್ಬೇಕು. ಎಷ್ಟು ವಿದ್ಯಾರ್ಥಿಗಳು ಇದು ಸರಿ ಉತ್ತರವನ್ನು ಕೊಡ್ತಿರೋ ನೋಡೋಣ. ಓಕೆ ವಿದ್ಯಾರ್ಥಿಗಳೇ, ನಮ್ಮ ಒಂದು ವಿದ್ಯಾಸ್ಫೂರ್ತಿ ಪ್ರಕಾಶನದಲ್ಲಿರುವಂಥ ನವೋದಯ ಪ್ರಿಪ್ರೇಷನ್ ಆಗುವಂಥ ವಿದ್ಯಾರ್ಥಿಗಳಿಗೆ ಒಂದು ವಾಟ್ಸಪ್ ಗ್ರೂಪ್ನಲ್ಲಿ ನಿಮಗೆ ನಾವು ಡಿಸ್ಕ್ರಿಪ್ಷನ್ ಬಾಕ್ಸ್ಗಳಲ್ಲಿ ಒಂದು ಲಿಂಕನ್ನು ಹಾಕಿದ್ದೇವೆ. ಆ ಲಿಂಕನ್ಗೆ ನೀವು ಏನಾದರೂ ಜಾಯಿನ್ ಆದರೆ ನಮ್ಮ ವಿದ್ಯಾಸ್ಫೂರ್ತಿ ಪ್ರಕಾಶನದಿಂದ ಕೊಡ್ತಾ ಇರುವಂಥ ಎಲ್ಲ ಕ್ಲಾಸಸ್ಗಳನ್ನು ನೀವು ಉಚಿತವಾಗಿ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾಯಿದೆ. ಬೇಗನೆ ಈಗಲೇ ಇವತ್ತೇ ಈ ಒಂದು ನೀವು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹೋಗಿ ಲಿಂಕ್ಗೆ ಜಾಯಿನ್ ಆಗ್ರಿ ಅಂತ ಹೇಳ್ತಾ ಇದ್ದೀನಿ. ನನ್ನ ಕ್ಲಾಸಸ್ ಇಷ್ಟವಾಗಿದ್ದರೆ ಲೈಕ್ ಬಟನ್ ಒತ್ತಿ. ನನ್ನ ಕ್ಲಾಸಸ್ಗಳು ನಿಮಗೆ ಉಪಯೋಗ ಬರ್ತಾ ಇದ್ದರೆ ನಿಮ್ಮ ಸ್ನೇಹಿತರಿಗೆ, ಗೆಳೆಯರಿಗೆ, ಸಂಬಂಧಿಕರಿಗೆ ಈ ನವೋದಯ ಶಾಲೆ, ಸೈನಿಕ ಶಾಲೆ, ಮಿಲಿಟರಿ ಶಾಲೆ, ಮುರಾರ್ಜಿ ಶಾಲೆ ಅಪ್ಲಿಕೇಶನ್ ಸಲ್ಲಿಸುವಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಲಿಂಕನ್ನು ಶೇರ್ ಮಾಡಿ, ಬೇರೆ ಬೇರೆ ಗ್ರೂಪ್ಗಳಿಗೆ ಕಳಿಸಿ. ಒಟ್ಟಾರೆಯಾಗಿ ನಮ್ಮ ವಿದ್ಯಾರ್ಥಿಗಳು ಈ ಪರೀಕ್ಷೆಯನ್ನು ಬರಲಿಕ್ಕೆ ಹೋಗಬೇಕಾಗಿತ್ತು ಅಂದರೆ ಸಿಲೆಬಸ್ಗಳನ್ನು ಸ್ವಲ್ಪ ತಿಳಿದುಕೊಂಡು ಅರ್ಥ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡಿ ಹೋದರೆ ಹೆಚ್ಚು ಅಂಕವನ್ನು ಪಡಲಿಕ್ಕೆ ಸಾಧ್ಯ ಆಗುತ್ತೆ. ಆದ್ದರಿಂದ ಪಾಲಕರು ಈ ಥರ ಬಡ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡಿ, ನಿಮ್ಮ ಪರಿಚಯಸ್ಥರು ಅಥವಾ ಸಂಬಂಧಿಕರ ಮಕ್ಕಳಿಗೆ ಕಳಿಸಿ, ನಿಮ್ಮ ಗ್ರೂಪ್ಗಳಿಗೆ ಈ ಒಂದು ಲಿಂಕನ್ನು ಶೇರ್ ಮಾಡಿ ಅಂತ ಹೇಳುತ್ತಾ ಈ ಪ್ರಶ್ನೆಯನ್ನು ನಿಮಗೆ 2 ಲೈನ್ ಮೆಥಡ್ದಲ್ಲಿ ಬಿಡಿಸಲಿಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದೀನಿ. ವೇಗ ಯಾವಾಗ ನೋಡಿ 1 ಗಂಟೆಗೆ ಹೋಗ್ತಾ ಇರ್ತವೆ ವೇಗದಲ್ಲಿ. ಅದು ನಿಮ್ಗೆ ಒಂದು ಗಂಟೆಯಲ್ಲಿ ಇದು ಎಷ್ಟು ವೇಗದಲ್ಲಿ ಓಡ್ತಾ ಇದೆ ಅಂದರೆ 60 ಕಿಲೋಮೀಟರ್ದಲ್ಲಿ ಓಡ್ತಾ ಇದೆ. ಇದು ವೇಗ, ಇದು ಕಾಲ. ಮಕ್ಕಳೇ, ಅವಾಂತನ 3 ಗಂಟೆದಾಗ ಎಷ್ಟು ಓಡುತ್ತಪ್ಪ ಅಂತ ಹೇಳ್ತಾ ಇದ್ದಾನೆ. 3 ಗಂಟೆ ವೇಗದಲ್ಲಿ ಎಷ್ಟು ಓಡ್ತಾ ಇದೆ ಅನ್ನೋದೇ ನಿಮ್ಮ ಪ್ರಶ್ನೆ ಕೇಳ್ತಾ ಇದ್ದಾನೆ. ಓಕೆ, ನೋಡ್ಕೊಳ್ಳಿ. ಈಗ ನೀವು ಓರೆ ಗುಣಾಕಾರ ಮಾಡಿಬಿಡಿ. 3 × 60, 6 3 18, ಒಂದು 0 ಇದೆ, 0 ಇಟ್ಬಿಡಿ. ಅದು ಮೂಲಮನ ಏನು ಹಚ್ಚಬೇಕು? ವೇಗ ಇದೆಯಲ್ಲ ಕಿಲೋಮೀಟರ್, ಈ ಕಿಲೋಮೀಟರ್ ತಂದು ಇಟ್ಬಿಡಿ. 180 ಕಿಲೋಮೀಟರ್. ಬಿ ಆಯ್ಕೆ ರೈಟ್ ಆಗುತ್ತೆ. ಓಕೆ ವಿದ್ಯಾರ್ಥಿಗಳೇ, ಮ್ಯಾಕ್ಸಿಮಮ್ ವಿದ್ಯಾರ್ಥಿಗಳು ಈ ಪ್ರಶ್ನೆಗೆ ಉತ್ತರವನ್ನು ನೀವು ಸರಿ ಉತ್ತರಿಸಿರಿ ಅಂತ ನನಗೆ ಗೊತ್ತು. ನಿಮಗೆಲ್ಲರಿಗೂ ಧನ್ಯವಾದಗಳನ್ನು ಹೇಳುತ್ತಾ ನೆಕ್ಸ್ಟ್ ಒಂದು ಪ್ರಶ್ನೆ ಕೊಡ್ತಾ ಇದ್ದೀನಿ. 6ನೇ ಪ್ರಶ್ನೆಗಿಂತ ಮುಂಚೆ ಈ ನವೋದಯ ಶಾಲೆಗೆ ಪ್ರಿಪ್ರೇಷನ್ ಆಗುವಂತಹ ಮನೆಯಲ್ಲೇ ಕೂತ್ಕೊಂಡು ರೆಡಿ ಆಗ್ತಾ ಇರುವಂಥ ವಿದ್ಯಾರ್ಥಿಗಳಿಗಾಗಿ, 2025ನೇ ಸಾಲಿನಲ್ಲಿ ಪರೀಕ್ಷೆ ಬರೆಯುವಂಥ ವಿದ್ಯಾರ್ಥಿಗಳಿಗಾಗಿ ನಮ್ಮ ವಿದ್ಯಾಸ್ಫೂರ್ತಿ ಪ್ರಕಾಶನದಿಂದ ನುರಿತ ಅನುಭವ ಹೊಂದಿದ ಒಂದು ಟೀಚರ್ ತಂಡದಿಂದ ಮೆಂಟಲ್ ಎಬಿಲಿಟಿ ಇರ್ಬೋದು, ಮ್ಯಾಥ್ಸ್ ಇರ್ಬೋದು, ನಿಮ್ಮ ಗದ್ಯ ಭಾಗಗಳಿರ್ಬೋದು, ಮಾಡೆಲ್ ಕ್ವಶನ್ ಪೇಪರ್ಗಳಿರ್ಬೋದು, ಇವನ್ನೆಲ್ಲವನ್ನು ನುರಿತ ಅನುಭವ ಹೊಂದಿರುವಂಥ ಒಂದು ಟೀಚರ್ ಫ್ಯಾಕಲ್ಟಿಯಿಂದ ನಿಮಗೆ ವಿಡಿಯೋ ಕ್ಲಾಸನ್ನು ಕೊಡಲಿಕ್ಕೆ ವ್ಯವಸ್ಥೆ ಮಾಡಿದ್ದೀವಿ. ವಿಡಿಯೋ ಪಾಠಗಳು ಸಿಗ್ತವೆ. ಪ್ರತಿ ಅಧ್ಯಾಯಗಳ ಮೇಲೆ ನಿಮ್ಗೆ ಟೆಸ್ಟ್ಗಳನ್ನು ಕೊಡಲಿಕ್ಕೆ ವ್ಯವಸ್ಥೆ ಮಾಡ್ತಿದ್ದೀವಿ. ನಿಮಗೆ ಲೈವ್ ಕ್ಲಾಸನ್ನು ಕೊಡಲಿಕ್ಕೆ ವ್ಯವಸ್ಥೆ ಮಾಡ್ತಿದ್ದೀವಿ. ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಕೊಡಲಿಕ್ಕೆ ನಮ್ಮ ಒಂದು ವಿದ್ಯಾಸ್ಫೂರ್ತಿ ಪ್ರಕಾಶನ ರೆಡಿ ಆಗ್ತಾ ಇದೆ. ಕನ್ನಡ ಮಾಧ್ಯಮ ಮತ್ತು ಇಂಗ್ಲೀಷ್ ಮಾಧ್ಯಮದಲ್ಲಿಯೂ ಕೂಡ ಈ ಒಂದು ಕೋರ್ಸನ್ನು ಕೊಡಲಿಕ್ಕೆ ವ್ಯವಸ್ಥೆ ಮಾಡಿದ್ದೀವಿ. ಸಾಕಷ್ಟು ವಿದ್ಯಾರ್ಥಿಗಳು ಈ ಒಂದು ಉಪಯೋಗವನ್ನು ಮಾಡಿಕೊಂಡು ಸೈನಿಕ ಶಾಲೆ, ನವೋದಯ ಶಾಲೆಗೆ ಆಯ್ಕೆಯಾಗಿದ್ದಾರೆ. ದಯವಿಟ್ಟು ನಿಮ್ಮ ಮಕ್ಕಳಿಗೆ ಈ ಒಂದು ಅವಕಾಶವನ್ನು ಮಾಡಿಕೊಳ್ಳಿ. ನಿಮ್ಮ ಮಕ್ಕಳಿಗೆ ವಿದ್ಯಾವಂತರನ್ನಾಗಿ ಮಾಡಲಿಕ್ಕೆ ಈ ಒಂದು ಕ್ಲಾಸ್ ರೂಮ್ ನಿಮ್ಗೆ ಅನುಕೂಲ ಆಗ್ತಾವಿದ್ದಾವೆ ಅಂತ ಹೇಳುತ್ತಾ ಕೇವಲ ಲಿಮಿಟೆಡ್ ಸೀಟ್ಸ್ಗಳನ್ನು ಮಾತ್ರ ಕೊಳ್ಳಿಕ್ಕೆ ವ್ಯವಸ್ಥೆ ಮಾಡಿದ್ದೀವಿ. ಈಗಲೇ ನೀವು ವಿದ್ಯಾಸ್ಫೂರ್ತಿ ಅದನ್ನು ಇನ್ಸ್ಟಾಲ್ ಮಾಡಿಕೊಳ್ಳಿ. ಈಗಲೇ ನೀವು ರಿಜಿಸ್ಟರ್ ಮಾಡ್ಕೊಬಿಡಿ.
ರಿಜಿಸ್ಟರ್ ನೌ ವಿದ್ಯಾಸ್ಫೂರ್ತಿ ಸೈನಿಕ್ ಆ್ಯಂಡ್ ನವೋದಯ ಅಂತ ನೀವು ಇನ್ಸ್ಟಾಲ್ ಮಾಡ್ಕೊಂಬಿಟ್ರೆ ನಿಮಗೆ ಕಡಿಮೆ ಆಫರ್ದಲ್ಲಿ ಏನು ಮಾಡ್ತಾಯಿದ್ದೀವಿ, ಈ ಕೋರ್ಸನ್ನು ಕೊಟ್ಟು ನಿಮ್ಮ ಮಕ್ಕಳಿಗೆ ಪರ್ಫೆಕ್ಟಾಗಿ ಮಾಡಿ ಈ ಎಕ್ಸಾಮ್ಗಳಲ್ಲಿ ಹೆಚ್ಚು ಅಂಕವನ್ನು ಪಡೆದುಕೊಳ್ಳೋಕ್ಕೆ ನಮ್ಮ ಒಂದು ಟೀಮ್ ರೆಡಿ ಆಗಿದೆ ಅಂತ ಹೇಳುತ್ತಾ ನೆಕ್ಸ್ಟು ಪ್ರಶ್ನೆ ಕೊಡ್ತಾ ಇದ್ದೀನಿ. ಪ್ರಶ್ನೆ ಸಂಖ್ಯೆ 6 ನೋಡಿ ವಿದ್ಯಾರ್ಥಿಗಳೇ, ಪ್ರಶ್ನೆ ನೋಡಿಕೊಡ್ರಿ. ವೇಗ ಈಸ್ ಈಕ್ವಲ್ ಟು 35 ಕಿಲೋಮೀಟರ್ ಫರ್ ಅವರ್, ಕಾಲ ಈಸ್ ಈಕ್ವಲ್ ಟು 3 ಗಂಟೆ 15 ನಿಮಿಷ. ವೆರಿ 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 ಇಂಪಾರ್ಟೆಂಟ್. ನಾವು ದೂರ ಕಂಡುಹಿಡಿಬೇಕಾಗ್ತಾ ಇದೆ. ದೂರ ಕಂಡುಹಿಡಿಯೋಕ್ಕಿಂತ ಮುಂಚೆ ಮೊದಲ ಮೂಲಮಾನಗಳು ಒಂದೇ ಇದಾವ ಇಲ್ಲ ಅಂತ ನೀವು ಚೆಕ್ ಮಾಡ್ಕೊಡ್ರೆ. ನನಗೆ ವೇಗ ಕಿಲೋಮೀಟ್ರ್ ಕೊಟ್ಟಿದ್ದಾನೆ, ಕಾಲ ಗಂಟೆದಲ್ಲಿರಬೇಕಂತಾನೆ. ಇಲ್ಲಿ ತಳಗಡೆ ನೋಡ್ತೀನಿ, ಕಾಲ ಗಂಟೆನೂ ಇದೆ ಮತ್ತು ನಿಮಿಷ ಇದೆ. ಒಂದು ಬೈಕ್ ಇದೆ ಅಂತ, ಆ ಬೈಕು 35 ಕಿಲೋಮೀಟರ್ ಫರ್ ಅವರ್ ವೇಗದಲ್ಲಿ ಹೊಂಟದ ರೋಡಿನಲ್ಲಿ. ಆ ದೂರ ಮುಟ್ಟಬೇಕಂದ್ರೆ ಅದು 3 ಗಂಟೆ 15 ನಿಮಿಷ ತಗೋತದಂತೆ. ಹಾಗಾದ್ರೆ ಅದು ಎಷ್ಟು ದೂರ ಅದ ಅಂತ ಕೇಳ್ತಾ ಇದ್ದಾನೆ. ಆ ಸ್ಥಳವನ್ನು ಮುಟ್ಟಲಿಕ್ಕೆ ಅದು 3 ಗಂಟೆ 15 ನಿಮಿಷ ತಗೋತಾ ಇದ್ದಂತೆ. ಯಾವ ವೇಗದಲ್ಲಿ ಓಡ್ತಾ ಇದೆ ಗಾಡಿ ಅಂದರೆ ಅದು 35 ಕಿಲೋಮೀಟರ್ ಫರ್ ಅವರ್ ವೇಗದಲ್ಲಿ ಆ ಬೈಕ್ ಓಡ್ತಾ ಇದೆ. ಹಾಗಾದರೆ ಅದರ ದೂರ ಎಷ್ಟು ಅಂತ ಕೇಳ್ತಾ ಇದ್ದಾನೆ. ಸರ್ ಮತ್ತು ಹಂಗಂದ್ರೆ ಇದು ಕಾಲ ಕೊಟ್ಟು ನಿಮಿಷ ಕೊಟ್ಟು ಹೆಂಗೆ ಕಂಡುಹಿಡಿಬೇಕ್ರಿ ನಾವು? ಇಲ್ಲ, ಮೂಲಮಾನ ಒಂದೇ ಮಾಡಿಕೊಡ್ರಿ ಅಂತ ಹೇಳ್ತಾ ಇದ್ದೀನಿ. ಮೂಲಮಾನ ಒಂದೇ ಅಂದರೆ ಅದು ಗಂಟೆದಲ್ಲಿ ಆಗಬೇಕಂತ ರೂಲ್ಸ್ ಇದೆ. ಕಿಲೋಮೀಟ್ರ್ ಫರ್ ಅವರ್ದಲ್ಲಿ ಇರಬೇಕು. ಇದು ಕಿಲೋಮೀಟ್ರ್ದಾಗಿದ್ದರೆ ಕಾಲ ಅವರ್ದಲ್ಲೇ ಇರಬೇಕು ಅಂತ ಹೇಳ್ತಾ ಇದ್ದೇವೆ. ಹಂಗಂದ್ರೆ ಏನು ಮೇಡಮ್, ಇದನ್ನು ಕನ್ವರ್ಟ್ ಗಂಟೆ ಮಾಡಬೇಕಂದ್ರೆ 3 ಗಂಟೆ 15 ಮೇಲೆ ಹಚ್ಕೊಳ್ರಿ. ಇದು ಗಂಟೆ ಪರಿವರ್ತನೆ ಮಾಡ್ಕೊಂಡ್ರೆ ಬೈ 60ರಿಂದ ಭಾಗಿಸ್. 15 ಒಂದಲೇ 15, 15 ಎರಡಲೇ 30, 15 ಮೂರನೇ 45, 15 ನಾಲ್ಕಲೇ 60. ಇವೆರಡು ಗುಣಿಸ್ಬೇಕು. ಇವೆರಡನ್ನು ಏನು ಮಾಡಬೇಕಂದ್ರೆ ಗುಣಿಸಬೇಕು. 4 ಮೂರಲೇ 12, 12ಕ್ಕೆ ಇದನ್ನ ಏನು ಮಾಡಬೇಕಂದ್ರೆ ಕೂಡಿಸ್ಬೇಕು. 4 ಮೂರಲೇ 12, 12 ಪ್ಲಸ್ 1 ಕೂಡಿಸಿದ್ರೆ 13, 4 ಗಂಟೆ ಆಯಿತು. ಈಗ ಇದು ನಾವು ಕಂಡುಹಿಡಿಬೋದು. ಕಾಲನೂ ಗಂಟೆ ಆಯಿತು, ವೇಗ ಗಂಟೆದಾಗಿದೆ, ಕಿಲೋಮೀಟರ್ ಫರ್ ಅವರ್ದಾಗಿದೆ. ಎರಡೂ ಮೂಲಮಾನಗಳು ಒಂದೇ ಆಗಿದ್ದರೆ ನಾವೀಗ ದೂರವನ್ನು ಕಂಡುಹಿಡಿಬೋದು. ದೂರ ಈಕ್ವಲ್ ಟು ವೇಗ 35 ಕೊಟ್ಟಿದ್ದಾನೆ ಇಂಟು ಕಾಲ ಎಷ್ಟು ಕೊಟ್ಟಿದ್ದಾನೆ 13, 4 ಬಂದಿದೆ. ಕಡೆ ನೋಡ್ಕೊಳ್ಳಿ. ಈಗ ನೀವೇನು ಮಾಡ್ಬೇಕಂದ್ರೆ ಮೇಲಿದ ಮೇಲಿಗೆ ಕ್ಯಾನ್ಸಲ್ ಮಾಡ್ಲಿಕ್ಕೆ ಬರಲ್ಲ. ಅಂಶಕ್ಕೂ ಮತ್ತು ಛೇದಕ್ಕೂ ಹೊಡಿಬೇಕು. ಮೇಲೆ ಮತ್ತು ಕೆಳಗಿನ ಸಂಖ್ಯೆ ಕಟ್ತೆ ಹೊಡಿಬೋದು, ಈ ಥರ ಕ್ರಾಸ್ ಹೊಡಿಬೋದು. ಆದರೆ ಮೇಲಿನ ಸಂಖ್ಯೆ ಮೇಲೆ ಒಳ್ಳೆಗೆ ಬರಲ್ಲ. ಇಲ್ಲಿ ಏನಾದರೂ ನಮಗೆ 4 ಮಗ್ಗಿಯಿಂದ 13 ಹೋಗುತ್ತಾನೋ ಹೋಗುವುದಿಲ್ಲ, 35 ಹೋಗುತ್ತಾನೋ ಹೋಗುವುದಿಲ್ಲ. ಈಗ ಏನು ಮಾಡೋಣ ಅಂದ್ರೆ ಮೇಲಿನ ಸಂಖ್ಯೆಯನ್ನು ಮೇಲೆ ಗುಣಿಸ್ಬಿಡಮ್. ಬಂದಿರುವಂಥ ಉತ್ತರವನ್ನು 4ರಿಂದ ಭಾಗಿಸ್ಬಿಟ್ರೆ ಉತ್ತರ ಸಿಗುತ್ತೆ. ಓಕೆ, ನೋಡ್ಕೊಳ್ರಿ. ನಮಗೆ 13 ಮಗ್ಗಿ ಬರಬೇಕು. 13 5ಲೇ 65, ಕ್ಯಾರಿ ಬಂತು 6. 13 ಮೂರಲೇ 39, 39 40, 41 42 43 44 45. 455/4 ಮೂಲಮಾನ ಏನಿದಾವು ಇನ್ನು 5 ಕಿಲೋಮೀಟ್ರ್ದಾಗಿದೆ. ಆಪ್ಷನ್ ನೋಡೋಕೆ ಹೋಗ್ತೇವೆ, ಇಲ್ಲ. ಆಪ್ಷನ್ ನೋಡೋಕೆ ಹೋಗ್ತೇವೆ, ಅದು ಇಲ್ಲ. ಈಗೇನು ಮಾಡೋಣ ನಾವು? ಅದನ್ನು ಅವರು ದಶಮಾಂಶದಲ್ಲಿ ಇಟ್ಟಿದ್ದಾರೆ ಅಂದರೆ 455 ಎಷ್ಟರಿಂದ 4ರಿಂದ ಭಾಗಿಸ್ಬಿಡೋಣ. ಮಕ್ಕಳು ನೋಡ್ರಿ, ಅದಕ್ಕೆ ನಿಮ್ಮ ಆಕಾರ ಬರಬೇಕು ಅಂತ ಹೇಳ್ತಾ ಇರೋದು. ಓಕೆ, ಈಗ ಬರ್ತಾ ಇದ್ದೀವಿ. 4 1ಲೇ 4, 0 5 ಉಳಿಸ್ಕೋತೀನಿ. 4 1ಲೇ 4, 5ರ 4 ಹೋದ್ರೆ 1 ಉಳಿತು, ಮತ್ತೆ 5 ಉಳಿಸ್ಕೋತೀನಿ. 4 ಮೂರಲೇ 12, ಎಷ್ಟು ಉಳಿತು 3 ಉಳಿತು. 1 ಪಾಯಿಂಟ್ ಕೊಡ್ತೀನಿ, 0 ತಗೋತೀನಿ. 4 7ಲೇ 28, 30ರಲ್ಲಿ 28 ಕಳಿತೀನಿ. 2 ಉಳಿತು, 1 ಪಾಯಿಂಟ್ ಇನ್ನೊಂದು 0 ತಗೋಬೋದು. 4 4ಲೇ 16, 4 5ಲೇ 20.
4 5 20 ಎಷ್ಟು ಉಳಿತು? 0 ಉಳಿತು. ನಮ್ಮ ಪಾಯಿಂಟ್ ಅಂದರೆ 2 ಸ್ಥಾನ ಸಾಕು. ಆಲ್ರೆಡಿ ಕೊಟ್ಟಿದ್ದಾನೆ 113.75 ಕಿಲೋಮೀಟರ್. ಆಪ್ಷನ್ ನಂಬರ್ 3 ಸರಿಯಾದ ಉತ್ತರ. ಓಕೆ ವಿದ್ಯಾರ್ಥಿಗಳೇ, ಈ ಥರ ನಿಮಗೆ ಗಂಟೆ ಕೊಟ್ಟು ನಿಮಿಷ ಏನಾದರೂ ಕೊಟ್ಟಿದ್ರೆ ಪೂರ್ಣ ಪ್ರಮಾಣದನ್ನು ಗಂಟೆದಲ್ಲಿ ಕನ್ವರ್ಟ್ ಮಾಡಿಕೊಂಡು ನಮ್ಗೆ ವೇಗನೂ ಕಿಲೋಮೀಟರ್ ಪರ್ ಗಂಟೆ ಇತ್ತು, ಕಾಲನೂ ಗಂಟೆ ಆದಾಗ ನಾವು ದೂರವನ್ನು ಈ ಒಂದು ವೇಗ ಇಂಟು ಕಾಲ ಅನ್ನುವಂಥ ಒಂದು ಸೂತ್ರದ ಮೇಲೆ ನಾವು ಉತ್ತರವನ್ನು ಕಂಡಿಡಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳುತ್ತಾ, ಏನಾದರೂ ಈ ಪ್ರಶ್ನೆಗೆ ನೀವು ಸರಿ ಉತ್ತರ ಕೊಟ್ಟಿರುವಂಥ ವಿದ್ಯಾರ್ಥಿಗಳಿದ್ದರೆ ನಿಮಗೆ ದೂರದ ಬಗ್ಗೆ ನೀವು ಪರ್ಫೆಕ್ಟಾಗಿ ಅರ್ಥ ಆಗಿದೆ ಅಂತ ತಿಳ್ಕೊತಾ ಇದ್ದೀನಿ. ಈ ಥರ ಪ್ರಾಕ್ಟೀಸ್ ಮಾಡಿ ಪರ್ಫೆಕ್ಟ್ ಆಗ್ರಿ ಅಂತ ಹೇಳುತ್ತಾ ನೆಕ್ಸ್ಟ್ ಪ್ರಶ್ನೆ ಕೊಡ್ತಾ ಇದ್ದೀನಿ. ಪ್ರಶ್ನೆ ಸಂಖ್ಯೆ 7 ನೋಡಿ ವಿದ್ಯಾರ್ಥಿಗಳೇ, ನೀವು ಪರ್ಫೆಕ್ಟ್ ಆಗುವವರೆಗೂ ನಾವು ಬಿಡೋದಿಲ್ಲ ಅಂತ ಹೇಳ್ತಾ ಇದ್ದೀನಿ. ಯಾಕೆಂದರೆ 7ನೇ ಪ್ರಶ್ನೆದಲ್ಲಿ ನಾನು ವೇಗ ಕೊಟ್ಟಿದ್ದೀನಿ 902 ಕಿಲೋಮೀಟರ್ ಪರ್ ಅವರ್, ಕಾಲ ಕೊಟ್ಟಿನಿ ಇದನ್ನು ಕೂಡ 2 ಗಂಟೆ 30 ನಿಮಿಷ. ನೀವು ಕನ್ವರ್ಟ್ ಮಾಡಿಕೊಳ್ಳೇಬೇಕು. 2 ಗಂಟೆ 30 ನಿಮಿಷವನ್ನು ನೀವು ಗಂಟೆದಲ್ಲಿ ಮಾಡ್ಕೋಬೇಕು ಅಂತ ಹೇಳ್ತಾ ಇದ್ದೀನಿ. ಟೈಮ್ ಈಸ್ ಸ್ಟಾರ್ಟ್. ಬೇಗನೆ ವಿದ್ಯಾರ್ಥಿಗಳು ನಿಮ್ಮ ಉತ್ತರವನ್ನು ಕಮೆಂಟ್ ಮುಖಾಂತರ ಕಳಿಸಿ. ನಾನು ಹೇಳಿರುವಂಥ ಇದಕ್ಕಿಂತ ಮುಂಚೆ 6ನೇ ಲೆಕ್ಕ ಅರ್ಥ ಆಗಿದೆ ಅನ್ನೋದಾಗಿದ್ದರೆ ಈ ಲೆಕ್ಕವನ್ನು ನೀವು ಉತ್ತರವನ್ನು ಕೊಡ್ತೀರಿ ಅಂತ ಹೇಳುತ್ತಾ ಬೇಗ ನಿಮ್ಮ ಉತ್ತರವನ್ನು ಕಮೆಂಟ್ ಮುಖಾಂತರ ಕಳಿಸಿ. ನಾನೇನು ಹೇಳಿದ್ದೆ, ಇದು 2 ಗಂಟೆ ಇದೆಯಲ್ಲ 2 ಹಚ್ಚಿರಿ, 30 ನಿಮಿಷ ಇದೆಲ್ಲ 30. ಈ ನಿಮಿಷವನ್ನು ಗಂಟೆ ಮಾಡ್ಬೇಕಂಬ ಬೈ 60ರಿಂದ ಫಸ್ಟೇ ಮೇಡಮು ಕ್ಯಾನ್ಸಲ್ ಮಾಡ್ಕೊಂಬಿಡಮ್ಮ. 31 30 32 60 ಈಸಿಕಲ್ ಟು 2 ಗುಣಿಸಂದಿನಿ. 2 2 4 4ಕ್ಕ ಪ್ಲಸ್ 1 ಕೂಡಿಸಿದ್ರೆ 5 5 2 ಅಂಶ ಈ ಗಂಟೆ ಆಯಿತು. ವೇಗನೂ ಗಂಟೆದಾಗದ ಕಾಲನೂ ಗಂಟೆ ಆಗಿದ್ರೆ ದೂರವನ್ನು ಕಂಡಿಬೋದು. ದೂರ ಇಜಿಕಲ್ ಟು ವೇಗ ಇಂಟು ಕಾಲ, ಡಿಸ್ಟನ್ಸ್ ಇಜಿಕಲ್ ಟು ಸ್ಪೀಡ್ ಇಂಟು ಟೈಮ್ ಇಜಿಕಲ್ ಟು ಸ್ಪೀಡ್. ವೇಗ ಎಷ್ಟು ವೇಗದಲ್ಲಿ ಓಡ್ತಾ ಇದೆ ಅಂದರೆ ಅದು 902 ಕಿಲೋಮೀಟರ್ ಪರ್ ಅವರ್ ವೇಗದಲ್ಲಿ ಓಡ್ತಾ ಇದೆ. ಆ ದೂರ ಮುಟ್ಲಕ್ಕ ಎಷ್ಟು ಸಮಯ ತಗೋತಾ ಇದೆ ಅಂದರೆ ಅದು 5 2 ಅಂಶ ಗಂಟೆ ಸಮಯ ತಗೋತಾ ಇದೆ. ಹಂಗಂದ್ರೆ ಎಷ್ಟು ದೂರದಪ್ಪ ಊರು ಅನ್ನೋದಕ್ಕೆ ಕಂಡುಹಿಡಬೇಕು. ಇಲ್ಲಿ ಮೇಲೆ ತೆಳಗೆ ಕಟ್ತಾ ಹೋಗೋದಿಲ್ಲ, ಕ್ಯಾನ್ಸಲ್ ಮಾಡೋಕ್ಕೆ ಬರಲ್ಲ. ಈಗ ಇದು ಕ್ಯಾನ್ಸಲ್ ಮಾಡ್ಲಿಕ್ಕೆ ಬರ್ತಾ ಇದೆ. ಬಿಡಿ ಸ್ಥಾನದಲ್ಲಿ ಇಲ್ಲಿ 2 ಇದೆ, ಇಲ್ಲಿನೂ 2 ಇದ್ದರೆ 2ರಿಂದ ಕಟ್ತಾ ಹೋಗುತ್ತೆ. 2 1 2 4 8 1 ಉಳಿತು 10 ಆಯಿತು. 2 5 10 2 1 2 ಏನು ಉಳಿತಪ್ಪ ಈಗಂದ್ರೆ ಈಗ ಉಳಿದ ತಳಗಡೆ 451 ಇಂಟು 5 ಉಳಿದಿದೆ. ಗುಣಿಸ್ಬಿಡೋಣ, ನಮ್ಗೆ 5ರ ಬಗ್ಗೆ ಬರ್ತಾ ಇದೆಯಲ್ಲ. 5 5 451 451 ಇಂಟು 5 5 1 5 5 5 25ಕ್ಕೆ 5 ಕ್ಯಾರಿ ಬಂತು 2 5 4 20 20 ಪ್ಲಸ್ 2 22 2255. ಮೂಲಮಾನ ಏನು ಹಚ್ಚಬೇಕು? ಕಿಲೋಮೀಟರನ್ನು ಹಚ್ಚಬೇಕಾಗುತ್ತೆ. ಕರೆಕ್ಟಾಗಿ ನಿಮಗೆ ಗುಣಾಕಾರ ಬರಬೇಕು, ಬಾಕ್ಸದ್ದು ಬರಬೇಕಂತ ನಿಮ್ಗೆ ಹೇಳ್ತಾ ಇದ್ದೀನಿ. ವೇಗವಾಗಿ ಈ ಉತ್ತರವನ್ನು ಕೂಡ ಮ್ಯಾಕ್ಸಿಮಮ್ ವಿದ್ಯಾರ್ಥಿಗಳು ಸರಿ ಉತ್ತರವನ್ನು ಕೊಡ್ತಾ ಇರ್ತೀರಿ. 2255 ಅಂದರೆ ಸಿ ಆಯ್ಕೆ ರೈಟ್ ಆಗುತ್ತೆ ಅಂತ ಅರ್ಥ. ನಾವು ಕ್ಲಾಸಸ್ ಹೇಳಬೇಕಾದಾಗ ನೀವು ಸ್ವಲ್ಪ ಗಮನ ಕೊಟ್ಟು ನೀವು ಕ್ಲಾಸ್ ಕಡೆ ನೋಡಬೇಕು. ನಾವು ಹೇಳುವತ್ತು ನಾವು ಬರ್ಕೊಳ್ಳೋದು, ನಾವು ಬರ್ಕೋ ಅಂದಾಗ ನೀವು ನೋಡ್ಕೋತ ಕುಂತ್ರೆ ಬರೋದಿಲ್ಲ. ಫಸ್ಟ್ ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟ್ ಒಂದೊಂದೇ ಪ್ರಾಬ್ಲಮ್ನ ಕೊಟ್ಕೋತ ಹೋಗ್ತೀವಲ್ಲ, ನೀವು ಬಿಡಿಸ್ಕೋತಾ ಹೋದರೆ ಸಾಕು, ಪರ್ಫೆಕ್ಟಾಗಿ ನೀವು ಕಲಿಬೋದು ಅಂತ ಹೇಳ್ತಾ ಇದ್ದೀವಿ. ಓಕೆ ಮಕ್ಕಳೇ, ಇದು ಆದರೂ ಅಟ್ಲೀಸ್ಟ್ ಅರ್ಥ ಆಗಿದೆ ಅಂದರೆ
ಇಂಥದೇ ಇನ್ನೊಂದು ಸೇಮ್ ಟೈಪ್ ಪ್ರಾಬ್ಲಮ್ ಕೊಡ್ತೀನಿ, ನೋಡಮ್ಮ ಎಷ್ಟು ಮಂದಿ ರೈಟ್ ಮಾಡ್ತೀರಿ ಅಂತ ಹೇಳುತ್ತಾ. ಈ ಪ್ರಶ್ನೆ ನೋಡ್ಕೊಡ್ರಿ, ಇದನ್ನು ಸೇಮ್ ಕೊಟ್ಟಿದ್ದೀನಿ ನಿಮಗೆ ಅರ್ಥ ಆಗ್ಬೇಕಂತ ತಿಳ್ಕೊಂಡು. ವೇಗ ಎಷ್ಟಿದೆ ಅಂತಂದ್ರೆ 25 km/h ಇದೆ. ಕಾಲ ಇಸ್ಕಲ್ ಟು 5 ಗಂಟೆ 20 ನಿಮಿಷ ಇದೆ. ಡಿಸ್ಟೆನ್ಸ್ ಇಸ್ಕಲ್ ಟು ಕ್ವಶನ್ ಮಾರ್ಕ್. ನೀವು ನಿಮ್ಮ ಸ್ಕೂಟರನ್ನು ಎಷ್ಟು ವೇಗದಲ್ಲಿ ಹೋಗ್ತಾ ಇದೆ ಅಂದರೆ ಆ ಮುಳ್ಳುಗಳಲ್ಲಿ ನೋಡ್ರಿ 25 km/h ಅಂತ ತೋರಿಸ್ತಾ ಇದೆ. ನೀವು ಮುಟ್ಟಬೇಕಾದ ಸ್ಥಳವನ್ನು ಮುಟ್ಟಲಿಕ್ಕೆ ನೀವು 5 ಗಂಟೆ 20 ನಿಮಿಷ ಟೈಮ್ ತೊಗೊಂಡಿರಿ. ಹಂಗಂದ್ರೆ ಅದು ಇಲ್ಲಿಯಿಂದ ಅಲ್ಲಿವರೆಗಿರುವಂಥ ದೂರ ಎಷ್ಟು ಅಂತ ಪ್ರಶ್ನೆ ಕೇಳ್ತಾ ಇದ್ದಾನೆ. ಈ ಪ್ರಾಬ್ಲಮ್ ನೀವು ಅರ್ಥ ಮಾಡ್ಕೊಂಡ್ರೆ ವರ್ಬಲ್ ಪ್ರಾಬ್ಲಮ್ ಬೇಕಾದಂತ ತೆಗೆದುಕೊಳ್ಳಿ, ನಾವು ಈಸಿಯಾಗಿ ಓದಕ್ಕೆ ಬಂದರೆ ಸಾಕು, ಲೆಕ್ಕವನ್ನೇ ಬಿಡಿಸ್ಲಿಕ್ಕೆ ನಿಮ್ಮ ಸಹಾಯ ಆಗ್ಲಂತ ತಿಳ್ಕೊಂಡು ನಿಮಗೆ ಈ ಫೌಂಡೇಶನ್ದಲ್ಲಿರುವ ಒಂದು ನೇರವಾದ ಪ್ರಶ್ನೆ ಅಂತ ತೆಗೆದುಕೊಂಡು ಬಂದಿದ್ದೀನಿ. ಇದು ಅರ್ಥ ಆದರೆ ಎಂತಹ ಸಮಸ್ಯೆಗಳನ್ನು ಕೊಟ್ಟು ನೀವು ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಓಕೆ ವಿದ್ಯಾರ್ಥಿ, ಕನ್ವರ್ಟ್ ಮಾಡೋಣ. 5 ಗಂಟೆ ಇದೆ, 5 ಗಂಟೆ ಪೂರ್ಣ ಸಂಖ್ಯೆ, ಪೂರ್ಣ 5 ಗಂಟೆ ನಮಗೆ 20 ನಿಮಿಷ ಕೊಟ್ಟನ. 20 ಗಂಟೆ ಮಾಡ್ಕೊಂಡು 60ರಿಂದ ಗುಣಿಸ್ಬಿಡಿ. 21 20, 23 60. ಇವೆರಡು ಗುಣಿಸಂದಿ ನಾನು. 3 5 15, 15ಕ್ಕೆ 1 ಕೂಡಿಸಿದ್ರೆ 16 3. ಈಗೇನಾಯಿತು, ಇದು ಗಂಟೆ ಅಂತ ಮೂಲಮಾನ ಹಚ್ಚಬೇಕು ನೀವು. ಎಲ್ಲ ಗಂಟೆ ನಿಮಿಷ ಕೂಡ್ಕೊಂಡು ಪ್ಯೂರದು ಏನಾಯ್ತು, ಈಗದು ಗಂಟೆ ಆಯಿತು ಅಂತ ಅರ್ಥ. ಓಕೆನಾ, ಈಜಿ ನಿಮ್ಗೆ ಕನ್ವರ್ಟ್ ಮಾಡಿ ಕೊಟ್ಟಿದ್ದೀನಂದರೆ ಈಸಿಯಾಗಿ ಲೆಕ್ಕವನ್ನು ಬಿಡಿಸ್ಬೋದಲ್ವಾ. ಓಕೆ, ನಿಮ್ಮ ಸೂತ್ರ ಮಾತ್ರ ಎಲ್ಲ ಗೊತ್ತಿದೆ. ಸೂತ್ರ ಏನಿದೆ, ಡಿಸ್ಟನ್ಸ್ ಇಜಿಕಲ್ ಟು ಸ್ಪೀಡ್ ಇಂಟು ಟೈಮ್ ಕೊಟ್ಟಿದ್ದೀವಿ. ಸ್ಪೀಡ್ ಎಷ್ಟು ವೇಗದಲ್ಲಿ ಓಡ್ತಾ ಇದೆ ಅಂದರೆ ಅದು 25 km/h ಓಡ್ತಾ ಇದೆ. ಆ ಸಮಯವನ್ನು ಮುಟ್ಲಿಕ್ಕೆ ಎಷ್ಟು ಕಾಲ ತೆಗೆದುಕೊಳ್ತಾ ಇದೆ ಅಂದರೆ 16.3 ಗಂಟೆ ತಗೋತಾ ಇದೆ. ಮೇಲೆ ಕೆಳಕಡ್ತಾ ಹೋಗುತ್ತಾ ನೋಡ್ರಿ, ಹೋಗಲ್ಲ. 25ಕ್ಕೆ ಹೋಗುತ್ತಾ ನೋಡ್ರಿ, ಇದು ಹೋಗೋದಿಲ್ಲ. ಈಗೇನು ಮಾಡೋಣ ನಾವು, ಮೇಲಿದ ಮೇಲೆ ಗುಣಿಸಮೋ ಕೆಳಗಿನ ಕೆಳಗಿನ ಗುಣಿಸಿ ಅದನ್ನು ಭಾಗಿಸ್ಬಿಟ್ರೆ ನಮ್ಗೆ ಉತ್ತರ ಸಿಗುತ್ತೆ ಅಂತ ನಮ್ಗೆ ಗೊತ್ತು. ಓಕೆ, ನಿಮಗೆಲ್ಲ 16 ಮಗಿ ಬರ್ತಾ ಇದೆ ಅಂತ ತಿಳ್ಕೊಳ್ತಾ ಇದ್ದೀನಿ. ಬರೋದಿಲ್ಲ. ಓಕೆ, ಈಗೇನು ಮೇಡಮ್, ಇಲ್ಲಿ 25 ಅನ್ನುವಂಥ ಸಂಖ್ಯೆಗೆ ಇಂಟು 16ರಿಂದ ಗುಣಿಸ್ಬೇಕಂದ್ರೆ ಮಕ್ಕಳು 16 ಮಗ್ಗಿ ಬರ್ಲಿಕ್ಕಂದ್ರೂ ಪರವಾಗಿಲ್ಲ, 6ರ ಮಗ್ಗಿ ಆದರೂ ನಿಮ್ಗೆ ಬರಬೇಕು ಅಂತ ಹೇಳ್ತಾ ಇದ್ದೀನಿ. ಓಕೆ, 6 ಮಗ್ಗಿ ಬರ್ತಾಯಿದೆ ಅಂದ್ರೆ ಇದೊಂದು ತಿಳಿಸ್ತಾ ಇದ್ದೀನಿ, ಕರೆಕ್ಟ್ ಅರ್ಥ ಮಾಡ್ಕೊಳ್ರಿ. 6 5 30, 0 ಕ್ಯಾರಿ 3. 6 2 12, 12ಕ್ಕೆ 3 ಕೂಡಿಸಿದ್ರೆ 15. ಇದು 6ದ ಮುಗೀತು. ನೆಕ್ಸ್ಟ್ 1 ಸ್ಟಾರ್ಟ, ಇಲ್ಲಿ ಪ್ಲಸ್ ಹಾಕಿ. 1 5 5, 1 2 2 ಕೂಡಿಸ್ಬಿಡಿ. 0 10, 2 1 3 1 4. 400 ಬಂತು. 400ಕ್ಕೆ ಏನು ಮಾಡೋಣ, ಡಿವೈಡೆಡ್ ಬೈ 3ರಿಂದ ಭಾಗಿಸೋಣ. ಈ ಗುಣಿಸೋದು ಬಂದದಂದ್ರೆ ನಾವು ಈಸಿಯಾಗಿ ಏನು ಮೇಡಮ್ ಇಲ್ಲಿ ಭಾಗಿಸ್ಬಿಡ್ತಾ ಇದ್ದೀವಿ. ಮಕ್ಕಳು ನೋಡಿ, ಬಾಕ್ಸೋದಾದ್ರೆ ನೀವು ಪರ್ಫೆಕ್ಟಾಗಿ ಕಲೀರಿ ಅಂತ ಹೇಳ್ತಾ ಇದ್ದೀನಿ. 400 ಅನ್ನುವಂಥ ಸಂಖ್ಯೆಗೆ ಎಷ್ಟರಿಂದ 3ರಿಂದ ಭಾಗಿಸೋಣ. 3 1 3, 4 3 1, ಒಂದೊಂದೇ ಸ್ಥಾನ ಇಳಿಸಬೇಕು. 0 ಇಳಿಸ್ಕೊಂಡೇವಿ, 10 ಆಯಿತು. 3 3 9, ಎಷ್ಟು ಉಳಿತು, 1 ಉಳಿತು. ಮತ್ತೊಂದು ಸ್ಥಾನ 0 ಇಳಿಸ್ಕೊಂಡೇವಿ. 3 3 9, 10 9 1 ಉಳಿತು. ಒಂದು ಪಾಯಿಂಟ್ ಕೊಡ್ತೀನಿ, ಒಂದು 0 ತಗೋತಾ ಇದ್ದೀನಿ. 3 3 9. ನಮಗೆ ಉತ್ತರ ಎಷ್ಟು ಬಂತಂದ್ರೆ 133.3 ಮೂಲಮಾನ ಕಿಲೋಮೀಟರ್. ಆಪ್ಷನ್ಗೆ ಹೋಗ್ತೇವೆ, 2ನೇ ಆಯ್ಕೆ ರೈಟ್ ಇದೆ ಅಂತ ಗೊತ್ತಾಯ್ತು. ಇದೇ ನೋಡ್ರಿ ಗಣಿತ ಅಂದರೆ. ನೀವು ಗಣಿತವನ್ನು ಇಷ್ಟಪಟ್ಟು ಏನಾದರೂ ಕಲ್ತಿದ್ದೆ ಆದರೆ ಕನ್ನಡ ಎಷ್ಟು ಸರಳವೋ ನಮಗೆ ಗಣಿತನೂ ಅಷ್ಟೇ ಸರಳ ಆಗ್ಬೋದು ಅಂತ ಹೇಳ್ತಾಯಿದ್ವಿ. ಯಾವಾಗಲೂ ಕ್ಲಾಸಸ್ಗಳಿಗಿರ್ಬೋದು, ಇಷ್ಟಪಟ್ಟು ನೀವು ಕ್ಲಾಸಸ್ಗೆ ಕೂತ್ಕೊಂಡು ಟೀಚರ್ಸ್ ಹೇಳ್ಕೊಂಡು ನೀವು ಏನಾದರೂ ಗಮನ ಕೊಟ್ಟರೆ ಎಂತಹ ನೀವು ಮ್ಯಾಥಮೆಟಿಕ್ಸ್ ಪ್ರಾಬ್ಲಮ್ ಕೊಟ್ಟು ನೀವು ಬಿಡಿಸ್ಲಿಕ್ಕೆ ಸಹಾಯ ಆಗ್ತಾಯಿದೆ. ಹಾರ್ಡ್ ವರ್ಕ್ ಮಾಡೋದ್ರ ಜೊತೆಗೆ ನೀವು ಸ್ಮಾರ್ಟ್ ವರ್ಕ್ನು ಮಾಡಬೇಕು. ಮಗ್ಗಿ ಕಲಿಬೇಕು, ಕೂಡಿಸೋದು ಕಳೆದು ಗುಣಿಸೋದು ಬಾಕ್ಸೋದು ಕಲ್ಕೊಂಡ್ರೆ ಈಸಿಯಾಗಿ ನೀವು ಲೆಕ್ಕವನ್ನು ಬಿಡಿಸ್ಬೋದು ಅಂತ ಹೇಳುತ್ತಾ
ನೆಕ್ಸ್ಟ್ ಪ್ರಶ್ನೆ ಕೊಡ್ತಾ ಇದ್ದೀನಿ, 9ನೇ ಪ್ರಶ್ನೆ. 9ನೇ ಪ್ರಶ್ನೆ ನೋಡಿ ವಿದ್ಯಾರ್ಥಿಗಳೇ ಏನಿದೆ. ನಾನು ನಿಮ್ಗೆ ಪರ್ಫೆಕ್ಟ್ ಮಾಡೋ ಸಲುವಾಗಿಯೇ 9ನೇ ಪ್ರಶ್ನೆ ಮತ್ತೆ ನಿಮ್ಗೆ ಏನು ಕೊಟ್ಟಿದ್ದೀನಿ ನೋಡ್ಕೊಳ್ಳಿ. ಸ್ಪೀಡ್ ಇಜಿಕಲ್ ಟು 38 ಕಿಲೋಮೀಟ್ರ್ ಕೊಟ್ಟಿದ್ದೀನಿ. ಕಾಲ ಇಜಿಕಲ್ ಟು 7 ಗಂಟೆ 10 ನಿಮಿಷ ಕೊಟ್ಟಿದ್ದೀನಿ. ದೂರ ಎಷ್ಟು ಅಂತ ಕೇಳ್ತಾ ಇದ್ದೀನಿ. 4 ಆಯ್ಕೆ ಕೊಟ್ಟಿದ್ದೀನಿ, ABCD ಆಯ್ಕೆ ಅನ್ನೋದನ್ನು. ಅದರಲ್ಲಿ ಯಾವ ಆಯ್ಕೆ ನಿಮ್ಗೆ ಸರಿ ಆಗ್ತಾ ಇದೆ ಅನ್ನೋದನ್ನು ನನಗೆ ಗೊತ್ತಾಗಬೇಕು. ನೋಡಿ, ಒಂದು ಕಾರ್ ಇದೆ, ಆ ಕಾರು ಎಷ್ಟು ವೇಗದಲ್ಲಿ ಓಡ್ತಾ ಇದೆ ಅಂದರೆ 38 km/hದಲ್ಲಿ ಒಬ್ಬ ಡ್ರೈವರ್ ಕಾರನ್ನು ಓಡಿಸ್ತಾ ಇದ್ದಾನೆ. ಯಾವ ಸ್ಥಳವನ್ನು ತಲುಪಬೇಕಂತ ಡಿಸೈಡ್ ಮಾಡಿದ್ನ ಅದನ್ನು 7 ಗಂಟೆ 10 ನಿಮಿಷದಲ್ಲಿ ಸಮಯ ತಗೋತಾನೆ. ಹಾಗಾದರೆ ಅದು ಎಷ್ಟು ದೂರ ಇದೆ ಅಂತ ಪ್ರಶ್ನೆ ಕೇಳ್ತಾ ಇದ್ದಾನೆ. ಹಾಗಾದರೆ ವಿದ್ಯಾರ್ಥಿಗಳೇ, ನಾನು ಈ ಥರ ನಿಮಗೆ ಗಂಟೆ ಕೊಟ್ಟು ನಿಮಿಷ ಕೊಟ್ಟು ಲೆಕ್ಕವನ್ನು ತಿಳಿಸಿದ್ದೀನಿ. ನೀವು ಪರ್ಫೆಕ್ಟ್ ಉತ್ತರವನ್ನು ಕಮೆಂಟ್ ಮುಖಾಂತರ ಕೊಡಿ. ಇದು ಒಂದು ನಿಮಗೊಂದು ಹೋಮ್ವರ್ಕ್ ಕೊಡ್ತಾ ಇದ್ದೀನಿ. ಇದರ ಉತ್ತರವನ್ನು ಕಮೆಂಟ್ ಬಾಕ್ಸ್ನಲ್ಲಿ 4 ಆಯ್ಕೆಗಳಲ್ಲಿ ಯಾವ ಆಯ್ಕೆ ಸರಿ ಆಗ್ತಿದೆ ಅನ್ನೋದನ್ನು ಕಮೆಂಟ್ ಮಾಡಿ ಅಂತ ಹೇಳುತ್ತಾ ನೆಕ್ಸ್ಟ್ ಪ್ರಶ್ನೆ ಕೊಡ್ತಾ ಇದ್ದೀನಿ, 10ನೇ ಪ್ರಶ್ನೆ. ಓಕೆ ವಿದ್ಯಾರ್ಥಿಗಳೇ, 10ನೇ ಪ್ರಶ್ನೆ ನೋಡಿರಿ. ಇದು ಕೂಡ ಅದೇ ಈ ಟೈಪ್ದಲ್ಲಿ ನೀವು ಪರ್ಫೆಕ್ಟ್ ಆಗಿದ್ದೇ ಕರೆಯಾದರೆ ಈ ನವೋದಯ ಸೈನಿಕ ಶಾಲೆಗಳಲ್ಲಿ ಮತ್ತು ಮಿಲಿಟರಿ ಶಾಲೆಗಳಲ್ಲಿ ನೀವು ದೂರ ವೇಗ ಕಾಲದ ಬಳಿ ಬರುವಂಥ ಯಾವುದೇ ಪ್ರಶ್ನೆಯನ್ನು ನೀವು ತಪ್ಪಲಿಕ್ಕೆ ಸಾಧ್ಯನೇ ಇಲ್ಲ. ಏನಿದೆ ನೋಡ್ರಿ, ಸ್ಪೀಡ್ ಇಜಿಕಲ್ ಟು 93 km/h, ಟೈಮ್ ಇಜಿಕಲ್ ಟು 13 hours 20 minutes, ಡಿಸ್ಟೆನ್ಸ್ ಇಜಿಕಲ್ ಟು ಕ್ವಶನ್ ಮಾರ್ಕ್. ಡಿಸ್ಟೆನ್ಸ್ ಫಾರ್ಮುಲಾನು ಕೂಡ ಕೊಟ್ಟಿದ್ದೀನಿ, ಸ್ಪೀಡ್ ಇಂಟು ಟೈಮ್, ದೂರ ಇಜಿಕಲ್ ಟು ವೇಗ ಇಂಟು ಕಾಲ ಅಂತ ಕೊಡ್ತಾ ಇದ್ದೀನಿ. ಓಕೆ ವಿದ್ಯಾರ್ಥಿಗಳೇ, ನೋಡ್ಕೊಡ್ರಿ. ಒಂದು ಬೈಕ್ ಓಡಿಸುವಂಥ ಹುಡುಗ ಎಷ್ಟು ವೇಗದಲ್ಲಿ ಓಡ್ತಾ ಇದ್ದಾನೆ ಅಂದರೆ 93 km/h ವೇಗದಲ್ಲಿ ತನ್ನ ಗಾಡಿಯನ್ನು ಓಡಿಸ್ತಾ ಇದ್ದಾನೆ, ಸೈಕಲ್ 2 ವೀಲರ್ ಗಾಡಿಯನ್ನು. ಆ ಸ್ಥಳವನ್ನು ತಲುಪಲಿಕ್ಕೆ ತೆಗೆದುಕೊಳ್ಳುವ ಸಮಯ 13 ಗಂಟೆ 20 ನಿಮಿಷ ತೆಗೆದುಕೊಂಡಿದ್ದಾನಂತೆ. ಹಾಗಾದರೆ ಅದು ಎಷ್ಟು ದೂರ ಇದೆ ಅಂತ ಪ್ರಶ್ನೆ ಕೇಳ್ತಾ ಇದ್ದಾನೆ. ಇದನ್ನೂ ಕೂಡ ನೀವು ಕಾಲವನ್ನು ಗಂಟೆಗೆ ಪರಿವರ್ತನೆ ಮಾಡಿಕೊಂಡು ಉತ್ತರವನ್ನು ಬಿಡಿಸಿ ನೀವು ಈ ಉತ್ತರವನ್ನು ಕಮೆಂಟ್ ಬಾಕ್ಸ್ದಾಗ ಹಾಕಿರಿ. ಒಟ್ಟಾರೆಯಾಗಿ ಇವತ್ತು ನಾವು 1 ರಿಂದ 10 ನಿಮಗೆ ಪ್ರಾಬ್ಲಮ್ ತೆಗೆದುಕೊಂಡಿದ್ದೀನಿ. 8 ಪ್ರಾಬ್ಲಮ್ಗಳನ್ನು ಸರಳ ವಿಧಾನದ ಮುಖಾಂತರ ನಾನು ತಿಳಿಸಿಕೊಟ್ಟಿದ್ದೀನಿ. ನಿಮ್ಗೆ ಅರ್ಥ ಆಗಿದೆ ಅಂದ್ಕೊಂಡು 2 ಎಕ್ಸಾಂಪಲ್ಗಳನ್ನು ಉತ್ತರವನ್ನು ಕಮೆಂಟ್ ಬಾಕ್ಸ್ನ ಹಾಕ್ಲಿಕ್ಕೆ ವ್ಯವಸ್ಥೆ ಮಾಡಿದ್ದೀನಿ. ಇದರ ಉತ್ತರವ ಆಯ್ಕೆಯಾಗಿರುವಂಥ ಎ ಸರಿಯಾಗುತ್ತೋ, ಬಿ ಸರಿಯಾಗುತ್ತೋ, ಸಿ ಸರಿಯಾಗುತ್ತೋ, ಡಿ ಸರಿಯಾಗುತ್ತೋ ಅನ್ನೋದನ್ನು ಕಮೆಂಟ್ ಮುಖಾಂತರ ನೀವು ಉತ್ತರವನ್ನು ಕೊಡ್ರಿ ಅಂತ ಹೇಳುತ್ತಾ ವಿದ್ಯಾರ್ಥಿಗಳೇ, ಈ ಥರ ನಮ್ಮ ವಿದ್ಯಾಸ್ಫೂರ್ತಿ ಪ್ರಕಾಶನದಿಂದ ಈ ಸ್ಪರ್ಧಾತ್ಮಕ ಪರೀಕ್ಷೆಯಾಗಿರುವಂಥ ಸೈನಿಕ ಶಾಲೆ, ನವೋದಯ ಶಾಲೆ, ಮಿಲಿಟರಿ ಶಾಲೆ, ಮುರಾರ್ಜಿ ಶಾಲೆ, ಆದರ್ಶ ಶಾಲೆ ಈ ಎಕ್ಸಾಮ್ ಅನ್ನು ಬರೆಯುವಂಥ ವಿದ್ಯಾರ್ಥಿಗಳಿಗಾಗಿಯೇ ನಾವು ಇಷ್ಟೆಲ್ಲ ಸ್ಟಡಿ ಮಟೀರಿಯಲ್ಸ್ಗಳನ್ನು ನಾವು ರೆಡಿ ಮಾಡಿದ್ದೀವಿ. ಏನೇನಿದೆಯಪ್ಪ ಸ್ಟಡಿ ಮಟೀರಿಯಲ್ಸಲ್ಲಿ ನೋಡಿಕೊಳ್ಳಿ. ನೀವು ಈ ಎಲ್ಲ ಪುಸ್ತಕವನ್ನು ಉಪಯೋಗಿಸ್ಕೊಂಡು ನೀವು ಪರ್ಫೆಕ್ಟಾಗಿ ಎಕ್ಸಾಮ್ ಬರೆದಿದ್ದೇ ಆದರೆ ನೀವು ಅತಿ ಹೆಚ್ಚು ಅಂಕವನ್ನು ಪಡಲಿಕ್ಕೆ ಸಾಧ್ಯ ಇದೆ ಅನ್ನಲಿಕ್ಕೆ ಈ ಪುಸ್ತಕಗಳು ನಿಮ್ಗೆ ಸಹಾಯವಾಗ್ತಿದ್ದಾವೆ. ಇಂಗ್ಲೀಷ್ ಮಾಧ್ಯಮದ ಮತ್ತು ಕನ್ನಡ ಮಾಧ್ಯಮದಲ್ಲಿ ನವೋದಯ ಸಿಂಪ್ಲಿಸಿಟಿ ಅಂತ ಮಾಡಿದ್ದೇವೆ. ಸೇಮ್ ಪ್ರಾಬ್ಲಮ್ಗಳು, ಸೇಮ್ ಪ್ಯಾಸೇಜ್ಗಳು, ಸೇಮ್ ಫಿಗರ್ಸ್ಗಳನ್ನು ಕೊಟ್ಟಿದ್ದೇವೆ. ಸೈನಿಕ ಮಾರ್ಗದರ್ಶಿ ಅಂತ ಕನ್ನಡ ಮಾಧ್ಯಮ ಮತ್ತು ಇಂಗ್ಲೀಷ್ ಮಾಧ್ಯಮದಲ್ಲಿ ಇಲ್ಲಿನೂ ಕೂಡ ಮ್ಯಾಥ್ಸು ಸೇಮ್ ಇದೆ, ಮೆಂಟಲ್ ಎಬಿಲಿಟಿ ಸೇಮ್ ಇದೆ, ನಿಮಗೆ GK ಕೂಡ ಸೇಮ್ ಇದೆ. ಲ್ಯಾಂಗ್ವೇಜ್ ಮಾತ್ರ ಚೇಂಜ್ ಆಗಿರುತ್ತೆ. ಮೆಂಟಲ್ ಎಬಿಲಿಟಿ ಅಂತ ನವೋದಯದ್ದೇ ಮೆಂಟಲ್ ಎಬಿಲಿಟಿ ಇಂಗ್ಲೀಷ್ ಮಾಧ್ಯಮ ಮತ್ತು ಕನ್ನಡ ಮಾಧ್ಯಮದಲ್ಲಿ 3600ಕ್ಕೂ ಹೆಚ್ಚು ಚಿತ್ರಗಳನ್ನು ವಿವಿಧ ವಿನ್ಯಾಸಗಳಿಂದ ಕನ್ಫ್ಯೂಸ್ ಆಗದೇ ಇರುವುದನ್ನು ಚಿತ್ರ ಕೊಟ್ಟಿದ್ದೀವಿ. ಅದರಗಡೆ ಹಿಂದುಗಡೆ 20 ಹಾಟ್ ಮಾಡೆಲ್ ಕ್ವಶನ್ ಪೇಪರನ್ನು ಕೊಟ್ಟಿದ್ದೀವಿ. ಈ ಬುಕ್ಸನ್ನು ಪರ್ಫೆಕ್ಟಾಗಿ ನೀವು ಒಂದು 2-3 ರೌಂಡ್ ಪ್ರಾಕ್ಟೀಸ್ ಮಾಡಿದರೆ ನವೋದಯದಲ್ಲಿ ಮೆಂಟಲ್ ಎಬಿಲಿಟಿಯಲ್ಲಿ ಔಟ್ ಆಫ್ ಔಟ್ ಅಂಕವನ್ನು ಪಡಿತೀರಿ ಅಂತ ನನಗೆ ಗೊತ್ತು. ಸೈನಿಕ ಸ್ಫೂರ್ತಿ ಅಂತ ಇದು ಮಾಡೆಲ್ ಕ್ವಶನ್ ಪೇಪರ್, 30 ಸೆಟ್ನ ಹಾಟ್ ಮಾಡೆಲ್ ಕ್ವಶನ್ ಪೇಪರ್. ಆ್ಯಸ್ ಎ ಸೈನಿಕ ಶಾಲೆ ಎಕ್ಸಾಮ್ ಬರೀತಾ ಇರುವಂಥ ಫೀಲ್ ಥರ ನಿಮಗೆ ಎಕ್ಸಾಮನ್ನು ಕೊಡಲಿಕ್ಕೆ ಈ ಬಿಡಿ ಭಾಗದ ಪ್ರಶ್ನೆ ಪತ್ರಿಕೆ ಕೊಡ್ತಾ ಇದ್ದೀವಿ. ಅದರ ಜೊತೆಗೆ ನವೋದಯ ಶಾಲೆಗೆ ಆಗಬೇಕು ಸರ್, ಬಡವರ ಶಾಲೆಯ ನವೋದಯ ಶಾಲೆ, ನಾನು ನವೋದಯ ಶಾಲೆ ಆಯ್ಕೆ ಆಗಬೇಕಂದ್ರೆ ಜೀನಿಯಸ್ ಅಂತ ಆರ್ಟ್ ಮಾಡೆಲ್ ಕ್ವಶನ್ ಪೇಪರ್ 35 ಸೆಟ್ ಇದ್ದು ಕನ್ನಡ ಮಾಧ್ಯಮ ಇಂಗ್ಲೀಷ್ ಮಾಧ್ಯಮದಲ್ಲಿ ಸಿಗುತ್ತೆ. ಅದೇ ಥರ ನಿಮಗೆ ನವೋದಯ ಜೀನಿಯಸ್ ಅಂತ ತಿಳ್ಕೊಂಡು
ಇದು ಕೂಡ ಕನ್ನಡ ಮಾಧ್ಯಮ ಮತ್ತು ಇಂಗ್ಲೀಷ್ ಮಾಧ್ಯಮದಲ್ಲಿ ಈ ಪುಸ್ತಕಗಳು ನಿಮಗೆ ಕೊಡಲಿಕ್ಕೆ ವ್ಯವಸ್ಥೆ ಮಾಡಿದ್ದೀವಿ. ಅದರ ಜೊತೆಗೆ ಸೈನಿಕ ಸ್ಟಡಿ ಗೈಡ್ ಸಿಗುತ್ತೆ. RMSC ನಿಮಗೆ ಇದಕ್ಕೆ ಆದರ್ಶ ಚಾಲಕರಿಗೆ ಟಾರ್ಗೆಟ್ ಅಂತ ವರ್ಕ್ ಮಾಡಿದ್ದೀವಿ. ಸ್ಕೋರ್ ಮೋರ್ ಅಂತ ನಾವು ಮೊರಾರ್ಜಿ ಮತ್ತು ಆದರ್ಶ ವಿದ್ಯಾರ್ಥಿಗಳಿಗೆ ಸ್ಕೋರ್ ಮೋರ್ ಅಂತ 35 ಕ್ವಶನ್ ಪೇಪರ್ ಮಾಡಿದ್ದೀವಿ. ಅದು ಎಲ್ಲಕ್ಕಿಂತ ಹೆಚ್ಚು ಬೇಡಿಕೆ ಇರುವಂಥ ಪುಸ್ತಕವೇ ಇವಾಗ ಫೌಂಡೇಶನ್ ಅಂತ ಏನು ಮಾಡಿದೆ ಇಲ್ವಾ, ಅತಿ ಹೆಚ್ಚು ಮಕ್ಕಳು 3, 4, 5, 6, 7ನೇ ತರಗತಿ ಓದುತ್ತಿರುವಂಥ ವಿದ್ಯಾರ್ಥಿಗಳು ಏನಾದರೂ ಫೌಂಡೇಶನ್ನೇ ಇಲ್ಲ ಅಂದರೆ ಈ ಫೌಂಡೇಶನ್ ಬುಕ್ಕನ್ನು ಉಪಯೋಗಿಸಿಕೊಂಡ್ರೆ ಸಾಕು. ನಿಮ್ಮ ಮಕ್ಕಳು ಗಣಿತ, ಕನ್ನಡದ, GKದಲ್ಲಿ ನಿಮ್ಮ ಮಕ್ಕಳು ವೇಗವಾಗಿ ಅಥವಾ ಸ್ಪೀಡಾಗಿ ಈ ಎಲ್ಲ ಪ್ರಾಬ್ಲಮ್ ಬಿಡಿಸಲಿಕ್ಕೆ ನಮ್ಮ ಒಂದು ಬೇಸಿಕ್ ಫೌಂಡೇಶನ್ ಸಹಾಯ ಆಗುತ್ತೆ. ನಿಮ್ಮ ಮಕ್ಕಳ ಏನಾದರೂ ಬ್ರೇನ್ ಸ್ಪೀಡ್ ಆಗಬೇಕು, ನಮ್ಮ ಮಕ್ಕಳು ಜಾಣರಾಗಬೇಕಂದ್ರೆ ಇವರು ಯಾವುದಾದ್ರೂ ಪುಸ್ತಕಗಳು ನಿಮ್ಗೆ ಬೇಕಿದ್ದರೆ ನಿಮಗೆ ಆನ್ಲೈನಲ್ಲಿ ನಿಮಗೆ ಸಿಗ್ತಾ ಹೋಗುತ್ತೆ. ಅಮೆಜಾನ್ದಲ್ಲಿ ಆರ್ಡರ್ ಮಾಡಿ ನಮ್ಮ ಪುಸ್ತಕಗಳನ್ನು ನೀವು ತೆಗೆದುಕೊಳ್ಬೋದು. ಇಲ್ಲ ನೀವು ನಮ್ಮ ಪುಸ್ತಕವನ್ನು ನಾವು ಮನೆಗೆ ತರಿಸ್ಕೋಬೇಕಂದ್ರೆ ನಮ್ಮ ಒಂದು ವಿದ್ಯಾಸ್ಫೂರ್ತಿ ಪ್ರಕಾಶನದಿಂದನೂ ಕೂಡ ನಿಮಗೆ ಮನೆಗೆ ಕಳಿಸುವಂಥ ಸಹಾಯವನ್ನು ಮಾಡ್ತಿದ್ದೀವಿ. ಅಥವಾ ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳ ಬಗ್ಗೆ ಅಥವಾ ಏನಾದರೂ ಈ ಪುಸ್ತಕಗಳ ಬಗ್ಗೆ ಏನಾದರೂ ತಿಳ್ಕೊಬೇಕಾಗಿತ್ತಂದರೆ 9900206240 ನಂಬರಿಗೆ ಕರೆ ಮಾಡಿ ಅಥವಾ 8861258800 ಮಹಂತೆ ಸರಿ ಕೂಡ ಕಾಲ್ ಮಾಡಿದರೆ ನಿಮಗೆ ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳ ಬಗ್ಗೆ ನಿಮಗೆ ತಿಳಿಸ್ಕೊಳ್ಳೋಕ್ಕೆ ವ್ಯವಸ್ಥೆ ಮಾಡ್ತಿದ್ದೇವೆ. ಅದರ ಜೊತೆಗೆ ಇದೇ ಥರ ನೀವು ಪ್ರಾಕ್ಟೀಸ್ ಮಾಡ್ತಾ ಹೋದಾಗ ನೀವು ಪರ್ಫೆಕ್ಟಾಗಿ ನೀವು ಉತ್ತರವನ್ನು ಉತ್ತರಿಸ್ಬೋದು ಅಂತ ಹೇಳುತ್ತಾ, ಈ ಥರ ವಿದ್ಯಾರ್ಥಿಗಳು ನೀವು ಸಾಕಷ್ಟು ವಿವಿಧ ಪ್ರಶ್ನೆಗಳನ್ನು ಬಿಡಿಸ್ತಾ ಹೋದರೆ ನೀವು ಪರ್ಫೆಕ್ಟಾಗಿ ನೀವು ಗಣಿತದಲ್ಲಿ ಹೆಚ್ಚು ಅಂಕವನ್ನು ಪಡಲಿಕ್ಕೆ ಸಾಧ್ಯ ಆಗ್ತಾಯಿದೆ. ಒಟ್ಟಾರೆಯಾಗಿ ವಿದ್ಯಾರ್ಥಿಗಳು ನಾವು ನಿಮಗೆ ಪ್ರತಿ ಒಂದು ಅಧ್ಯಾಯಗಳ ಮೇಲೆ ನಿಮಗೆ ಉಚಿತವಾಗಿ ವಿಡಿಯೋ ಮತ್ತು ಲೈವ್ ಕ್ಲಾಸನ್ನು ಕೊಡಲಿಕ್ಕೆ ನಾನು ರೆಡಿಯಾಗಿದ್ದೀನಿ. ನೀವು ಕಲೀಲಿಕ್ಕೆ ನೀವು ರೆಡಿ ಆಗಿರಿ. ಇವತ್ತು ನಾನು ದೂರ ವೇಗ ಕಾಲದಲ್ಲಿ ದೂರದ ಬಗ್ಗೆ ಮಾತ್ರ 10 ಪ್ರಾಬ್ಲಮ್ಗಳನ್ನು ಕೊಟ್ಟಿದ್ದೀನಿ. ಸರಳ ವಿಧಾನದ ಮುಖಾಂತರ ಕೂಡ ನಾನು ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ನೀವು ಪ್ರಾಕ್ಟೀಸ್ ಆಗಬೇಕಂದ್ರೆ ಪದೇ ಪದೇ ಈ ವಿಡಿಯೋವನ್ನು ನೋಡಿರಿ. ಈ ಥರ ಲೆಕ್ಕವನ್ನು ಪ್ರಾಕ್ಟೀಸ್ ಮಾಡ್ತಾ ಹೋದರೆ ನೀವು ಪರ್ಫೆಕ್ಟ್ ಆಗ್ಬೋದು. ಇನ್ನೂ ಹೆಚ್ಚಾಗಬೇಕಂದ್ರೆ ಆ ಸ್ಟಡಿ ಮೆಟೀರಿಯಲ್ಸ್ನ ತೊಗೊಳ್ರಿ, ನೀವು ಪ್ರಾಕ್ಟೀಸ್ ಆಗಿರಿ. ನಮ್ಮ ಒಂದು ವಿದ್ಯಾಸ್ಫೂರ್ತಿ ಪ್ರಕಾಶನದ ಏನಾದರೂ ನೀವು ಉಚಿತವಾಗಿ ಕ್ಲಾಸನ್ನು ನೋಡ್ಕೋಬೇಕು ಅಂತಂದರೆ ನಿಮ್ಮ ಮೊಬೈಲ್ದಲ್ಲಿ ಯೂಟ್ಯೂಬ್ನಲ್ಲಿ ಹೋಗ್ರಿ. ಯೂಟ್ಯೂಬ್ ಚಾನಲ್ಗೆ ಹೋಗಿ ವಿದ್ಯಾಸ್ಫೂರ್ತಿ VIDASPOORTI ಅಂತ ನೀವು ಸರ್ಚ್ ಮಾಡಿ, ಓಪನ್ ಆಗುತ್ತೆ. ನೀವು ಇದರ ಮೇಲೆ ಈ ಒಂದು ರೆಡ್ ಕಲರ್ ಕಾಣುತ್ತಿರುವ ಮೇಲೆ ಒಂದು ಒತ್ತಿಬಿಡಿ. ಪಕ್ಕದಲ್ಲಿ ಬೆಲ್ ಐಕನ್ ಗಂಟೆ ಬರುತ್ತೆ, ಗಂಟೆ ಮೇಲೆ ಒತ್ತಿಬಿಟ್ರೆ ಸಾಕು. ನಾವು ಕೊಡ್ತಾ ಇರುವಂಥ ಎಲ್ಲ ನೋಟಿಫಿಕೇಷನ್ಗಳು, ನಮ್ಮ ವಿಡಿಯೋ ಕ್ಲಾಸಸ್ಗಳು ನಿಮ್ಮ ಮನೆಯ ಮೊಬೈಲ್ದಲ್ಲಿ ಬಂದು ದಿನಾಲು ಸಿಗ್ತಾ ಹೋಗ್ತವೆ. ನನ್ನ ಕ್ಲಾಸಸ್ ಇಷ್ಟವಾದರೆ ಲೈಕ್ ಬಟನ್ ಒತ್ತಿರಿ. ನೀವು ಲೈಕ್ ಬಟನ್ ಎಷ್ಟು ಒತ್ತಿರೋ ಅಷ್ಟು ನನಗೆ ಖುಷಿಯಾಗಿ ನನಗೆ ಕ್ಲಾಸ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ನಾ ಮಾಡ್ತಾಯಿರುವ ಕ್ಲಾಸಸ್ಗಳು ನಿಮಗೆ ಉಪಯೋಗ ಆಗ್ತಾಯಿದ್ರೆ ಬೇರೆ ಬೇರೆ ಗ್ರೂಪ್ಗಳಿಗೆ, ನಿಮ್ಮ ಫ್ರೆಂಡ್ಸ್ಗಳಿಗೆ ಅವನ್ನೆಲ್ಲವನ್ನ ಲಿಂಕನ್ನು ಶೇರ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇದ್ದೀನಿ. ಅದೇ ಥರ ನಮ್ಮ ಒಂದು ವಿದ್ಯಾಸ್ಫೂರ್ತಿ ಪ್ರಕಾಶನದ ನಿಮಗೆ ಆನ್ಲೈನ್ ಕ್ಲಾಸಸ್ ಬೇಕೋ, ವಿಡಿಯೋ ಕ್ಲಾಸಸ್ ಬೇಕೋ, ಸ್ಟಡಿ ಮಟೀರಿಯಲ್ಸ್ ಬೇಕೋ, ಉಚಿತವಾದ ಶಿಕ್ಷಣ ಏನಾದರೂ ಬೇಕಾಗಿತ್ತು ಅಂದರೆ 9900555889 ನಂಬರಿಗೆ ಕರೆ ಮಾಡಿರಿ ಅಂತ ಹೇಳ್ತಾ ಇದ್ದೀನಿ. ಈ ಥರ ಇನ್ನೂ ನಿಮಗೇನೋ ಸ್ಪರ್ಧಾತ್ಮಕ ಪರೀಕ್ಷೆಗಳ ಬಗ್ಗೆ ಏನಾದರೂ ಕೇಳ್ಕೋಬೇಕು, ಮಕ್ಕಳನ್ನ ಯಾವ ಥರ ಸ್ಟಡಿ ಮಾಡಿಸ್ಬೇಕಂತ ಏನಾದರೂ ಕೇಳಬೇಕಾದ್ರೆ ನನ್ನದೇ ಆಗಿರುವಂಥ ಮಲ್ಲಿಕಾರ್ಜುನ್ ಸರ್ ನಂಬರಿಗೆ 9900206240 ನಂಬರಿಗೆ ಕಾಲ್ ಮಾಡಿ. ಒಂದು ಮಹಂತೇಶ್ ಸರಿಗೆ 8861258800 ನಂಬರಿಗೆ ನೀವು ಕಾಲ್ ಮಾಡಿಕೊಂಡ್ರೆ ನಿಮ್ಮ ಮಕ್ಕಳಿಗೆ ಈ ಸ್ಪರ್ಧಾತ್ಮಕ ಪರೀಕ್ಷೆ ಬಗ್ಗೆ ನಾವು ಸಂಪೂರ್ಣವಾಗಿ ತಿಳಿಸ್ಕೊಳ್ಳಿಕ್ಕೆ ನಮ್ಮ ಒಂದು ಸಹಾಯವನ್ನು ಮಾಡಲಿಕ್ಕೆ ನಾವು ರೆಡಿ ಇದ್ದೀವಿ ಅಂತ ಹೇಳುತ್ತಾ, ಈ ಥರ ನನ್ನ ಕ್ಲಾಸನ್ನು ಪ್ರಾರಂಭದಿಂದ ಕೊನೆಯವರು ನೋಡಿಕೊಳ್ಳಿ. ಇವತ್ತು ಎಷ್ಟು ವಿದ್ಯಾರ್ಥಿಗಳು ಈ ಪ್ರಶ್ನೆಗೆ ಸರಿ ಉತ್ತರವನ್ನು ಉತ್ತರಿಸ್ತೀರಿ ಅನ್ನೋದನ್ನು ನಿಮ್ಮ ಹೆಸರಿನ ಜೊತೆಗೆ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರ ಕೊಟ್ಟಿದ್ದರನ್ನು ಪ್ರತಿ ಉತ್ತರವನ್ನು ಕಮೆಂಟ್ ಮುಖಾಂತರ ಉತ್ತರ ಕಳಿಸಿ ಅಂತ ಹೇಳುತ್ತಾ ಇಲ್ಲಿಗೆ ನನ್ನ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ. ವಂದನೆಗಳು.